ಸನ್ಯಾಸ ಅಂದ್ರೇನು, ತ್ಯಾಗ ಅಂದ್ರೆ ಏನು ಅಂತ ಕೇಳ್ತಾ ಇದ್ವಿ. ಎರಡೂ ಅರ್ಥ ಆಗದೇ ಇರುವ ಶಬ್ದಗಳೇ. ಸನ್ಯಾಸ ಅಂದ ತಕ್ಷಣ ನಮಗೆ ಕಾವಿ ಬಟ್ಟೆ ಕಣ್ಣು ಮುಂದೆ ಬರುತ್ತೆ. ಕೃಷ್ಣ ಹೇಳ್ತಾನೆ, ಕಾಮ್ಯ ಕರ್ಮಗಳ ಫಲದ ಆಸಕ್ತಿಯನ್ನು ತೊರೆಯುವುದು ಸನ್ಯಾಸ, ಎಲ್ಲ ಕರ್ಮಗಳ ಫಲದ ಆಸಕ್ತಿಯನ್ನು ತೊರೆಯುವುದು ತ್ಯಾಗ ಅಂತ. ಎಲ್ಲಾದ್ರ ಬಗ್ಗೆಯೂ ಪ್ರೀತಿ ಇರಬೇಕು, ಕಾಗೆಯ ಬಗ್ಗೆಯೂ ಪ್ರೀತಿ ಇರಬೇಕು. ಎಷ್ಟು ಶ್ಯಾಮಾಯ ಸ್ವಾಹ ಶಬಲಾಯ ಸ್ವಾಹ ಅಂತ ಆಹುತಿಗಳಿದೆ ಯಾವುದರಲ್ಲಿ? ಬಲಿಹರಣದಲ್ಲಿ. ಅಂದರೆ ಶ್ಯಾಮ ಶಬಲ ಅಂತ ಎರಡು ನಾಯಿಗಳು, ಯಮದೇವರ ಮನೆಯ ನಾಯಿಗಳು. ಅಪ್ಪ ತನ್ನ ಅಪ್ಪನ ಶ್ರಾದ್ದವನ್ನು ಮನೇಲಿ ಮಾಡ್ತಾ ಇದ್ದ, ಇವತ್ತು ಅದನ್ನೆಲ್ಲ ನಿಲ್ಲಿಸಿದ್ದಾರೆ ಮನೆಗಳಲ್ಲಿ. ಆಮೇಲೆ ಹಿಂದೆಲ್ಲ ನಮ್ಮ ಭಾರತೀಯ ಸಂಪ್ರದಾಯ ಅದು, ಬಹಿಷ್ಠೆಯರಾದರೆ ಹೊರಗೆ ಕೂತ್ಕೊಳ್ಬೇಕು ಅನ್ನೋ ನಿಯಮಗಳಿತ್ತು, ಅದನ್ನು ನಿಲ್ಲಿಸಿದ್ದಾರೆ. ಆಮೇಲೆ ಎಲ್ಲರೂ ಜಡೆ ಹಾಕೊಳ್ತಾ ಇದ್ರು. ಅದು ಯಾವ ಬ್ರಿಟಿಷರ ಸಂಸ್ಕಾರ ಬಂತೋ ಏನೋ, ಹೆಣ್ಮಕ್ಕಳೆಲ್ಲ ಜಡೆ ಕರ್ತನ ಮಾಡ್ತಾರೆ, ಜುಟ್ಟು ಕಟ್ ಮಾಡ್ತಾರೆ. ಅದು ವೈಧವ್ಯದ ಸಂಕೇತ. ಅದು ನೀವು ಮೋಹಗೊಂಡು ಏನಾದರೂ ಇಂತಹ ಸತ್ಕರ್ಮಗಳು, ಪರಂಪರೆಯ ಸದಾಚಾರಗಳನ್ನು ತ್ಯಾಗ ಮಾಡಿದರೆ ನೀವು ತಾಮಸ ಜೀವರು ಅಂತ ಕರೆಸಿಕೊಳ್ತೀರಿ. ಆದರೆ ಯಾವುದನ್ನು ಮಾಡಬೇಕಾದ್ರೂ ಮತ್ತೆ ಯಥಾ ಪ್ರಕಾರ ನೀವು ಸಂಘವನ್ನು ತ್ಯಾಗ ಮಾಡಿ ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ದೇವರಿಗೆ ಸಂಬಂಧಪಟ್ಟ ಕರ್ಮಗಳನ್ನು ಅವನ ಪ್ರೀತಿಗಾಗಿ ಮಾಡಿ. ಆಯ್ತಾ? ನಿಮಗೆ ಒಂದು ಹಣ್ಣು ಕೊಟ್ಟೆ, ಯಾಕೆ? ಮಗುವಿಗೆ ಹಣ್ಣು ಕೊಟ್ಟೆ, ಮಗು ಖುಷಿ ಪಡ್ಲಿ ಅಂತ ಕೊಡಬೇಕೇ ಹೊರತು ನನಗೆ ಪುಣ್ಯ ಬಂತು ಅಂತ ಕೊಟ್ಟೆ, ನನಗೆ ಪುಣ್ಯ ಬರಬೇಕು ಅಂತ ಕೊಟ್ಟಿದ್ದು, ನಿನಗೇನು ಹಾಗೆ ಸಂತೋಷ ಆಗಲಿ ಅಂತ ಕೊಟ್ಟಿದ್ದಲ್ಲ. ಈ ಪುಣ್ಯ ಪಾಪಗಳ ಲೆಕ್ಕಾಚಾರವನ್ನು ದೈತ್ಯರು ಮಾಡ್ತಾರೆ, ದೇವತೆಗಳ ಸ್ವಭಾವ ಅಲ್ಲ ಅದು ಅಂತ ಹೇಳಿದ್ದಾರೆ. ಅಧಿಕ ಮಾಸದ ಭಗವದ್ಗೀತೆಯ ಯಾನ ನಡೀತಾ ಇದೆ. ಈ ಒಂದು ಯಾತ್ರೆಯಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಬನ್ನಿ ನೋಡೋಣ. ಇನ್ನರ್ ಪಾತ್ ಲಿಬರೇಷನ್ ಅಂದರೆ ಮೋಕ್ಷದ ಮಾರ್ಗದಲ್ಲಿ ನಾವಿದ್ದೀವಿ. ಇವತ್ತು 18ನೇ ಚಾಪ್ಟರ್, ಕೊನೆಯ ಚಾಪ್ಟರ್, ಮತ್ತು ಮೋಕ್ಷ ಸನ್ಯಾಸ ಯೋಗ ಅಂತ ಕೂಡ ಇದನ್ನು ಕರೀತಾರೆ. ಎಪಿಸೋಡ್ 28. ಈ ಫೈನಲ್ ಟೀಚಿಂಗ್ ಏನು, ಈ ಮೋಕ್ಷವನ್ನು ಪಡಿಬೇಕಾದ್ರೆ ಏನು ಸಾಧನೆ ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಆಚಾರ್ಯರಿಂದ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ನಾವು ಅಧಿಕ ಮಾಸದಲ್ಲಿ ಆ ಭಗವಂತನ ಗೀತೆಯ ಅನುಸಂಧಾನವನ್ನು ಮಾಡ್ತಾ ಇದ್ದೀವಿ. ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನನ್ನು ಸೇರುವ ಬಗೆ ಹೇಗೆ ಕೃಷ್ಣ ನಮಗೆ ತಿಳಿಸಿದ್ದಾನೆ. ಸಂಸಾರದಿಂದ ಕಂಸಾರಿ ಕೃಷ್ಣನೆಡೆಗೆ ಹೋಗುವ ದಾರಿಯಲ್ಲಿ ನಾವು ಪಯಣದಲ್ಲಿ ಇದುವರೆಗೆ ಮೊದಲನೇದಿಂದ 17 ಅಧ್ಯಾಯಗಳನ್ನು ಆಚಾರ್ಯರು ತಿಳಿಸಿದ್ದಾರೆ. ಏನು ಕೃಷ್ಣ ಎಲ್ಲ ಸಾರವನ್ನು, ಇಡೀ ಜೀವನದ ಸಾರ, ನಾವು ಹೇಗೆ ಬದುಕಬೇಕು, ಹೇಗೆ ಕೃಷ್ಣನನ್ನೇ ನಮ್ಮ ಬದುಕಿನ ಕೇಂದ್ರವಾಗಿಸ್ಕೊಳ್ಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ. ಇವತ್ತು ನಾವು 18ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಆಚಾರ್ಯ ಸುಸ್ವಾಗತ ತಮಗೆ. ನಿನ್ನೆ ತಾವು 4, 5 ಮತ್ತು 6ನೇ ಅಧ್ಯಾಯನ ಹಿಂದೆ ನಾವು ನೋಡಿದ್ವಿ. 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದ ಬಗ್ಗೆ ತಾವು ಡೀಟೇಲ್ ಆಗಿ ತಿಳಿಸ್ಕೊಟ್ರಿ, ಕೃಷ್ಣ ಏನು ಹೇಳಿದಾನೆ ಅಂತ. ಹೇಗೆ ಇದು ಅಪರೋಕ್ಷ ಜ್ಞಾನಕ್ಕೆ ಯಾವ ಥರ ಕೂತ್ಕೋಬೇಕು, ಯಾವ ಥರ ಎಷ್ಟು ಹೈಟಲ್ಲಿ ಕೂತ್ಕೋಬೇಕು, ಹೇಗೆ ಅರ್ಧ ಕಣ್ಣನ್ನು ಮುಚ್ಚಿ ಆ ನಾಸಾಗ್ರವನ್ನೇ ನೋಡ್ತಾ ಆ ಭಗವಂತನ ಒಂದು ಪೂರ್ತಿ ಗುಣಗಳ ಅನುಸಂಧಾನ ಮಾಡ್ತಾ ನಾವು ಹೇಗೆ ಅದು ಪ್ರತಿ ಜನ್ಮದಲ್ಲಿ ಮಾಡಿ ಒಮ್ಮೆ ಅವನ ಒಂದು ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ಎಲ್ಲ ವಿಷಯಗಳನ್ನ ತಾವು ತಿಳಿಸ್ಕೊಟ್ರಿ. ಇವತ್ತು ನಾವು ಮುಂದೆ ಹೋಗ್ತಾ ಇದೇ ಸನ್ಯಾಸ ಕರ್ಮ ಅಂದರೆ ಏನು ಮತ್ತು ತ್ಯಾಗ ಅಂದ್ರೇನು ಅಂತ ಅರ್ಜುನ ಕೇಳ್ತಾನೆ. ಇದ್ರ ಜೊತೆಗೆ ಇಡೀ ಭಗವದ್ಗೀತೆಯ ಎಲ್ಲ ಸಾರದ ಒಂದು ಕೊನೆಯ ನಮ್ಮ ಸಾಧನೆ ಏನಾಗಬೇಕು, ಯಜ್ಞ, ದಾನ, ತಪಸ್ಸು, ಇದನ್ನೆಲ್ಲ ಕೃಷ್ಣ ಹೇಗೆ ನಮಗೆ ತಿಳಿಸ್ಕೊಡ್ತಾನೆ, ನಾವು ಜೀವನದಲ್ಲಿ ಪ್ರತಿದಿನ ಏನು ಮಾಡಬೇಕು, ಆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತ. ಸರಿ. ಹರಯೇ ನಮಃ, ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ಮುಟ್ತಾ ಇದ್ದೇವೆ. ತುಂಬ ಅದ್ಭುತವಾದ ಶಾಸ್ತ್ರಗಳ ಮರ್ಮ ಎಲ್ಲ ಭಗವದ್ಗೀತೆಯಲ್ಲಿ ಇದೆ. ಇದೊಂದು ಜೀವನ ಶಾಸ್ತ್ರ, ಪ್ರತಿಯೊಬ್ಬರೂ ಕೂಡ ಅಧ್ಯಯನ ಮಾಡಲೇಬೇಕಾದದ್ದು. ಇಲ್ಲದಿದ್ದರೆ ಮಾನವ ಜನ್ಮದ ಸಾರ್ಥಕ್ಯ ಇಲ್ಲ. ಇದನ್ನು ಆ ದೃಷ್ಟಿಯಿಂದ ಎಲ್ಲ ರೀತಿಯ ವ್ಯಕ್ತಿತ್ವದವರು ಕೂಡ ಈ ಭಗವದ್ಗೀತೆಯನ್ನು ಅವಲೋಕನ ಮಾಡೇ ಇರ್ತಾರೆ. ಪ್ರಧಾನವಾಗಿ ಈಗ 18ನೇ ಅಧ್ಯಾಯ ಒಂದು ಜಯದ ಸಂಕೇತ. ಅದು 18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ. ಯಾಕೆ ಅಂದರೆ 18 ಅನ್ನೋದು ಒಂದು ಜಯದ ಒಂದು ಸಾಂಖ್ಯ ತತ್ವ ಅಂತ ಹೇಳಿಕೊಂಡು ಬಂದಿದ್ದೇವಲ್ಲ. ಸಂಖ್ಯೆಯಿಂದ ನೋಡಿದಾಗ ಜ ಅನ್ನೋದು ಅದು 8ನೇ ಅಕ್ಷರ ಆಗುತ್ತೆ, ಯ ಅನ್ನೋದು ಮೊದಲನೇ ಅಕ್ಷರ ಆಗುತ್ತೆ. ಅಂದರೆ ಕ ಕ ಗ ಗ ಂಗ ಚ ಚ ಜ ವರ್ಗೀಯ ವ್ಯಂಜನಾಕ್ಷರಗಳು, ಅವರ್ಗೀಯ ವ್ಯಂಜನಾಕ್ಷರಗಳು. ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಜ ಅನ್ನೋದು ಕಕಾರದಿಂದ ಆರಂಭ ಮಾಡಿದರೆ 8ನೇ ಅಕ್ಷರ ಆಗುತ್ತೆ. ಯ ಅನ್ನೋದು
ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಮೊದಲನೇದ್ದಾಗುತ್ತೆ. 8 1 ಆಯಿತು. ಸಂಖ್ಯಾನಾಂ ವಾಮತೋಗತಿ ಅಂತ ಯಾವತ್ತು ಸಂಖ್ಯೆಗಳನ್ನು ಹಿಂದಿನಿಂದ ಚಿಂತನೆ ಮಾಡಬೇಕು. 8 1 ಇದ್ದದ್ದನ್ನು 1 8 ಮಾಡಬೇಕು, ಆವಾಗ 18 ಆಗುತ್ತೆ. ಆದ್ದರಿಂದ ಜಯ ಅಂದರು 18 ಅಂದರು ಒಂದೇ. ನಿಮ್ಮ ಸಂಸಾರದಲ್ಲಿ ಒಂದು ಜಯ ಬರಬೇಕು ಅಂತಾದರೆ 18 ಉಪಾಸನೆ ಮಾಡಬೇಕು ಅಂತ. 18 ಅಂದರೆ 18 ಅಧ್ಯಾಯಗಳ ಭಗವದ್ಗೀತೆಯನ್ನು ಪ್ರತಿ ದಿವಸವೂ ಮನನ ಮಾಡಬೇಕು. ಪ್ರತಿ ಕ್ಷಣವೂ ನಮ್ಮ ಬದುಕಿನ ಜೊತೆಗೇ ಅಂಟಿಕೊಂಡು, ಈಗ ಯಾವಾಗ ನಾವು ಹೊರಗೆ ಹೋಗಬೇಕಾದರೂ ಬಟ್ಟೆ ನಮ್ಮ ದೇಹಕ್ಕೆ ಹೇಗೆ ಅಂಟಿಕೊಂಡೇ ಹೋಗುತ್ತೆ, ವಸ್ತ್ರ ಇಲ್ಲದೆ ನಾವು ಹೋಗೋದಿಲ್ಲ. ಜೀವನಿಗೆ ತೊಡಿಸುವ ವಸ್ತ್ರ ಶ್ರೀಮದ್ ಭಗವದ್ಗೀತೆ. ಅದರಲ್ಲಿ ಈಗ 6ನೇ ಅಧ್ಯಾಯದಕ್ಕೂ ಇದಕ್ಕೂ ಸಂಬಂಧ ಇದೆ. ಎಲ್ಲ ಅಧ್ಯಾಯಗಳ ವಿಚಾರಗಳು ಎಲ್ಲ ಕಡೆ ಸಂಬಂಧ ಇದೆ. ವಿಶೇಷವಾಗಿ ಈ ಕೃಷ್ಣ ಮತ್ತೆ ಕೇಳ್ತಾನೆ, ಅಂದರೆ ಸನ್ಯಾಸಸ್ಯ ಮಹಾಬಾಹು ತತ್ವಮಿಚ್ಛಾಮಿ ವೇದಿತುಂ ಅಂತ ಹೇಳಿ ತ್ಯಾಗ ಮತ್ತು ಸನ್ಯಾಸ ತ್ಯಾಗದ ಸ್ವರೂಪವನ್ನು ನನಗೆ ಬೇರೆ ಬೇರೆ ತಿಳಿಸಿಕೊಡು. ಅಲ್ಲೂ ಒಂದು ಸ್ವಲ್ಪ ಅವಾಂತರ ವಿಚಾರಗಳಿದೆ. ಕಾಮ್ಯಕರ್ಮಗಳ ನ್ಯಾಸ ಎಲ್ಲವನ್ನು ಬಿಟ್ಬಿಡೋದು ಅಂತೆಲ್ಲ ವಿಚಾರಗಳು ಗೊತ್ತಿದೆ ಅವನಿಗೆ. ತ್ಯಾಗ ಅಂದರೆ ಏನು ಅಂತೆಲ್ಲ ಈಗಾಗಲೇ ಸಾಕಷ್ಟು ವಿಚಾರಗಳು ಗೊತ್ತಿದೆ. ಅಲ್ಲೇನೋ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ, ನನಗೆ ಹೇಳು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುತ್ಯಾಗಂ ವಿಚಕ್ಷಣಾಃ. ನೀನು ಸನ್ಯಾಸ ಅಂದ್ರೇನು, ತ್ಯಾಗ ಅಂದರೆ ಏನು ಅಂತ ಕೇಳ್ತಾ ಇದ್ದಿ. ಎರಡೂ ಅರ್ಥ ಆಗದೇ ಇರುವ ಶಬ್ದಗಳೇ. ಸನ್ಯಾಸ ಅಂದ ತಕ್ಷಣ ನಮಗೆ ಕಾವಿ ಬಟ್ಟೆ ಕಣ್ಣು ಮುಂದೆ ಬರುತ್ತೆ. ಕೃಷ್ಣ ಹೇಳ್ತಾನೆ, ಕಾಮ್ಯ ಕರ್ಮಗಳ ಫಲದ ಆಸಕ್ತಿಯನ್ನು ತೊರೆಯುವುದು ಸನ್ಯಾಸ, ಎಲ್ಲ ಕರ್ಮಗಳ ಫಲದ ಆಸಕ್ತಿಯನ್ನು ತೊರೆಯುವುದು ತ್ಯಾಗ ಅಂತ. ಇಷ್ಟೇ ಹೇಳಿದರೆ ಅರ್ಥ ಆಗಲ್ಲ. ಅಂದರೆ ಕೆಲವೊಂದು ಕಾಮ್ಯ ಕರ್ಮಗಳಿದೆ. ಉದಾಹರಣೆಗೆ ಈಗ ದೇವರ ಪೂಜೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನೇ ಕಾಮ್ಯ ಕರ್ಮವಾಗಿ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನೀವು ಅಲ್ಪ ಶ್ರಮ ಹಾಕಿ ಅಲ್ಪ ಚಿತ್ತ ಕೊಡಿ, ಬೇಗ ಸತ್ಯನಾರಾಯಣ ಒಲಿದು ಬಿಡ್ತಾನೆ ಅಂತ ಯಾವತ್ತೂ ದೇವರನ್ನ ಕಾಮನೆಗೋಸ್ಕರ ಆರಾಧನೆ ಮಾಡಬಾರ್ದು. ಸತ್ಯನಾರಾಯಣನನ್ನು ನಮ್ಮ ಸ್ವಾರ್ಥಗಳಿಗೋಸ್ಕರ ಪೂಜೆ ಮಾಡಬಾರ್ದು. ಆ ಥರ ಒಂದು ವಿಧಿ ಇದೆ. ಆದರೆ ಆ ವಿಧಿ ಏನು ತಪ್ಪಲ್ಲ, ಅದನ್ನು ನೀವು ಕಾಮನೆಗೆ ಉಪಯೋಗಿಸ್ಕೊಳ್ಳದೇ ಮಾಡಿ. ಎಲ್ಲಿ ಕಾಮನೆಯನ್ನು ಹೇಳಿದಾರೋ, ಕೆಲವೊಂದು ಕರ್ಮಗಳು ಕಾಮನೆಗೋಸ್ಕರನೇ ಹೇಳಿದಂತೆ ಇರುತ್ತೆ. ಉದಾಹರಣೆಗೆ ಈಗ ಸ್ವರ್ಗಕಾಮ, ಜ್ಯೋತಿಷ್ಠೋಮಾದಿ ಯಾಗಗಳೆಲ್ಲ ಇದೆ, ಅದು ಕಾಮನೆಗೋಸ್ಕರ ವಿಹಿತವಾಗಿದ್ದು ಅಂತ ಕಾಣುತ್ತೆ. ಅದನ್ನು ನಿಷ್ಕಾಮ ಕರ್ಮವಾಗಿ ಮಾಡು ಅಂತ ಇದ್ದಾನೆ ದೇವರು. ಅದು ಹೇಳಿದ್ದು ಅದಕ್ಕಿರ್ಬೋದು, ನೀನು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೋ. ಇವತ್ತು ಎಷ್ಟೋ ಪದಾರ್ಥಗಳನ್ನು, ಈಗ ಮೊಬೈಲ್ ಇದೆ, ಸಾಮಾನ್ಯ ಅದು ಲೋಕದ ವ್ಯವಹಾರಕ್ಕಿರೋದು. ಇವತ್ತು ಇಂತಹ ಮಾಧ್ಯಮಗಳಿಂದ ಅಧ್ಯಾತ್ಮಕ್ಕೆ ಬಳಕೆ ಆಗ್ತಾ ಇದೆ. ಅದನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಈ ಯೂಟ್ಯೂಬಲ್ಲಿ ಭಗವದ್ಗೀತೆ ಕೇಳಲಿಕ್ಕೆ ಇದು ಉಪಯೋಗ ಆಗಲಿ ಅಂತ ಮಾಡಿಲ್ಲ. ಒಟ್ಟಿನಲ್ಲಿ ಎಲ್ಲದಕ್ಕೂ ಬರಲಿ ಅಂತ ಲೋಕದ ವ್ಯವಹಾರಕ್ಕೆ ಇರುವಂಥ ಒಂದು ಯಂತ್ರ ಅದು. ಇದು ಅಧ್ಯಾತ್ಮಕ್ಕೆ ಸಾಧನೆ ಮಾಡಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ. ಇದು ಆ ಥರ ಯಾವುದು ಕಾಮ್ಯ ಕರ್ಮಗಳನ್ನು ಕಾಣುತ್ತೆ ಅದನ್ನು ರೂಪಾಂತರ ಮಾಡಿ ಭಗವತ್ ಪ್ರೀತಿಜನಕ ಆಗೋ ಹಾಗೆ ನೀನು ಮಾಡ್ಕೋ. ಅದನ್ನು ಏನಂತ ಕರೀತಾರೆ? ಸನ್ಯಾಸ ಅಂತ ಕರೀತಾರೆ. ತ್ಯಾಗ ಅಂದರೆ ಯಾವುದೇ ಕರ್ಮ ಮಾಡು. ಈ ಇದರಲ್ಲಿ ಸನ್ಯಾಸ ಅಂತನಬೇಕಾದ್ರೆ ಕಾಮ್ಯ ಕರ್ಮದಲ್ಲಿ ಫಲದ ಆಸಕ್ತಿಯನ್ನು ತೊರೆಯೋದು ಸನ್ಯಾಸ. ತ್ಯಾಗ ಅಂದರೆ ಹಾಗಲ್ಲ, ಸರ್ವಕರ್ಮ ಫಲತ್ಯಾಗಂ. ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡುವ ಎಲ್ಲ ಕರ್ಮಗಳಲ್ಲಿಯೂ ಫಲದ ಆಸಕ್ತಿಯನ್ನು ಬದಿಗೆ ಸರಿಸಿಬಿಡು. ಅಂದರೆ ಒಂದು ಕೀರ್ತಿಗಾಗಿ ಮಾಡಬೇಡ, ನಿನ್ನ ಸ್ಥಾನಮಾನಕ್ಕಾಗಿ ಮಾಡಬೇಡ. ಪ್ರತಿಯೊಂದು ಕೂಡ ನಿನ್ನ ಎಚ್ಚರ ಏನಿರಬೇಕು ಅಂದರೆ, ನಾನು ಅವನನ್ನು ಮುಟ್ಟಬೇಕು, ಅವನ ಸಂತೋಷಕ್ಕಾಗಿ ನಾನು ಮಾಡ್ತಾ ಇದ್ದೀನಿ, ಯಾರ ಪ್ರೀತಿಗಾಗಿ. ಇನ್ನು ಅದು ನೀನು ಹಠ ಅಲ್ಲ, ಅದು ನಾನು ನಿನಗೋಸ್ಕರ ಮಾಡಿದ್ದಲ್ಲ, ನಾನು ದೇವರಿಗೋಸ್ಕರ ಹಾಗೇನಲ್ಲ. ಅವನ ಪ್ರೀತಿ ಆದಾಗ ಜಗತ್ತೇ ಪ್ರೀತವಾಗುತ್ತೆ. ತ್ವಯಿ ಏನೋ ತುಷ್ಟೇ ಜಗತ್ತುಷ್ಟಂ ಅಂತ, ನೀನು ಸಂತುಷ್ಟನಾದರೆ ಜಗತ್ತೇ ಸಂತೋಷವನ್ನು ಹೊಂದುತ್ತೆ. ಇದು ಅವಾಂತರ ಪ್ರಯೋಜನ. ಜಗತ್ತಿನ ಸಂತೋಷ ಅನ್ನೋದು ಅದು ಸೆಕೆಂಡ್ರಿ ಅಂತ ಹೇಳ್ತಾರಲ್ಲ, ಎರಡನೇ ಅಂಶ. ಅದು ಪ್ರಧಾನ ಅಂಶ ಭಗವಂತನ ಸಂತೋಷ ಅನ್ನೋದು ಆಗಿರಲಿ ಅಂತ ಎಲ್ಲ ಕರ್ಮಗಳಲ್ಲೂ ಫಲತ್ಯಾಗವನ್ನು ಮಾಡುವುದು ತ್ಯಾಗ. ಫಲತ್ಯಾಗ ಅಂದರೆ ಫಲ ಸಮರ್ಪಣೆ ಅಂತ. ಅಂದರೆ ಹಾಗಲ್ಲ, ಪ್ರತಿಯೊಂದರಲ್ಲೂ ನನಗೆ ಬೇಕು ಅನ್ನೋ ಅಪೇಕ್ಷೆ, ಅದನ್ನು ಬಿಟ್ಬಿಡ್ಬೇಕು. ಕೃಷ್ಣನಿಗೆ ಸಮರ್ಪಣೆ ಅಷ್ಟೇ. ಅವನಿಗೆ ಕೊಟ್ಟರೆ ನಾನು ಹೇಳಿದ್ನಲ್ಲ, ಮೊನ್ನೆ ದಿವಸ ಹೇಳಿದೆ, ಮಗುವಿಗೆ ಯಾರಾದರೂ 100 ರೂಪಾಯಿ ತಂದು ಕೊಟ್ಟರು ಅಮ್ಮನಿಗೆ ಕೊಡುತ್ತೆ, ಬಂಗಾರ ಚೈನ್ ಕೊಟ್ಟರು ಅಮ್ಮನಿಗೆ ಕೊಡುತ್ತೆ. ಯಾಕೆಂದರೆ ಅಮ್ಮ ಸರ್ವಸ್ವ ಮಗುವಿಗೆ. ಅದು ಏನು ಕೊಡೋದಾದ್ರೆ ತಾನು ಇಟ್ಕೊಳ್ಳಲ್ಲ, ತನ್ನ ಅಕೌಂಟು ಅಂತಿಲ್ಲ ಮಗುವಿಗೆ. ದೊಡ್ಡವರಾಗ್ತಾ ಆಗ್ತಾ ಬದಲಾಗುತ್ತೆ ಜೀವನ ಅಷ್ಟೇ. ಎಲ್ಲ ಮಗು ಅಮ್ಮನಿಗೆ ಕೊಡುತ್ತೆ. ಹಾಗೆ ನಿನಗೆ ಏನು ಒಳ್ಳೆಯದ ಕೆಟ್ಟದ್ದ ಎಲ್ಲ ದೇವರಿಗೆ ಕೊಟ್ಬಿಡು. ಅವನು ನಿನಗೆ ಏನು ಹಿತವೋ ಅದನ್ನು ಮಾಡ್ತಾನೆ. ಅಮ್ಮ ನಿನಗೇನು ಹಿತ ಅದನ್ನೆಲ್ಲ ಅವಳು ನೋಡ್ಕೊಳ್ತಾಳೆ. ನೀನು ಯಾಕೆ ಪ್ರತ್ಯೇಕ ಅಕೌಂಟ್ ಮೇಂಟೈನ್ ಮಾಡ್ತೀನಿ? ಅಷ್ಟೇ ಇಲ್ಲಿ ಇರೋದು. ತಾಯಿ ಮಕ್ಕಳ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದ ಈ ಎರಡು ವ್ಯತ್ಯಾಸವನ್ನು ಹೇಳ್ತಾ ಇದ್ದಾನೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣಃ ಯಜ್ಞದಾನ ತಪಕರ್ಮ ನತ್ಯಾಜ್ಯಮಿತಿ ಚಾಪರೆ
ನಿಶ್ಚಯಂ ಶೃಣುಮೆ ತತ್ರ ತ್ಯಾಗೇ ಭರತ ಸತ್ತಮ ಅಂತ. ಇನ್ನು ಕೆಲವು ಜ್ಞಾನಿಗಳು ದೋಷಪೂರ್ಣವಾಗಿದೆ ಕಾಮ್ಯಕರ್ಮಗಳು, ಅದನ್ನು ಬಿಟ್ಬಿಡಬೇಕು ಅಂತ ಹೇಳ್ತಾರೆ. ಇನ್ನು ನಿತ್ಯ ನೈಮಿತ್ತಿಕ ಯಜ್ಞದಾನ ತಪಸ್ಸು ಕರ್ಮಗಳನ್ನು ಬಿಡಲೇಬಾರ್ದು ಅಂತ ಹೇಳ್ತಾರೆ. ಇದರಲ್ಲೊಂದು ನಿಶ್ಚಯವಾದ ಜ್ಞಾನ ಬೇಕು ಅಂತ ಕೃಷ್ಣ ಮತ್ತೆ ಉಪದೇಶ ಮಾಡ್ತಾನೆ. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞ ಅಂದರೆ ಪ್ರಧಾನವಾಗಿ ಎಲ್ಲ ಕರ್ತವ್ಯಗಳು ಯಜ್ಞದಲ್ಲಿ ಸೇರಿದರೂ ಕೂಡ ವಿಶೇಷವಾಗಿ ಯಜ್ಞ ಅಂದರೆ ಯಜ್ಞವೇ. ವೈಶ್ವದೇವ ಹೋಮ ಅದನ್ನು ಹಿಂದೆ ಬೆಳಕ ಚೆಲ್ಲಿದ್ದಾನೆ ಕೃಷ್ಣ. ಅಂದರೆ ಯಜ್ಞಶಿಷ್ಟಾಶಿನ ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಭುಂಜತೇತೆ ತ್ವಗಂ ಪಾಪ ಯೇ ಪಚಂತಿ ಆತ್ಮಕಾರಣಾತ್. ಸ್ವಾರ್ಥಿಗಳಾಗಿ ಅನ್ನ ತಯಾರು ಮಾಡಿ ತಿನ್ನಬೇಡಿ, ಅದು ಭಗವಂತನಿಗೆ. ಆಮೇಲೆ ಅಗ್ನಿಮುಖದಲ್ಲಿ ಬಲಿಹರಣ ಅಂತ ಇದೆ. ವೈಶ್ವದೇವಂ ಬಲಿಂ ಚೈವ ಕುರ್ಯಾನ್ ನಿತ್ಯಂ ತದರ್ಪಣ. ಪ್ರತಿದಿನವೂ ವೈಶ್ವದೇವ ಬಲಿಹರಣ ಮಾಡಲೇಬೇಕು. ವೈಶ್ವದೇವ ಅಂದರೆ ಅಗ್ನಿಮುಖದ ದೇವತೆಗಳ ಆರಾಧನೆ. ಬಲಿಹರಣ ಅಂದರೆ ಕ್ರಿಮಿ ಕೀಟ ನಾಯಿ ಕಾಗೆ ಎಲ್ಲಾದ್ರ ಬಗ್ಗೆಯೂ ಪ್ರೀತಿ ಇರಬೇಕು. ಕಾಗೆಯ ಬಗ್ಗೆಯೂ ಪ್ರೀತಿ ಇರಬೇಕು. ಎಷ್ಟು ಶ್ಯಾಮಾಯ ಸ್ವಾಹ ಶಬಲಾಯ ಸ್ವಾಹ ಅಂತ ಆಹುತಿಗಳಿದೆ ಯಾವುದರಲ್ಲಿ? ಬಲಿಹರಣದಲ್ಲಿ. ಅಂದರೆ ಶ್ಯಾಮ ಶಬಲ ಅಂತ ಎರಡು ನಾಯಿಗಳು, ಯಮದೇವರ ಮನೆಯ ನಾಯಿಗಳು. ಹಾಗಾದರೆ ಅಲ್ಲೂ ನಾಯಿ ಇದೆ, ನಮ್ಮನೆಲ್ಲ ನಾಯಿ ಇರಲಿ ಅಂತ ಅರ್ಥ ಅಲ್ಲ. ಅದು ಧರ್ಮಯುತವಾದ ನಾಯಿಗಳು. ನಾಯಿಗಳು ಅನ್ನುವುದು ಹೊರಗಡೆ ಇರಬೇಕು, ಮನೆ ಒಳಗಿರಬೇಕಾದ ವಸ್ತುಗಳಲ್ಲ. ಎಲ್ಲ ಪ್ರಾಣಿಗಳಿಗೂ ಒಂದೊಂದು ಅವುಗಳದ್ದೇ ಆದ ಕರ್ತವ್ಯಗಳಿದೆ, ಅವುಗಳಿಗೇ ಆದ ಸ್ಥಾನಮಾನಗಳಿದೆ. ಇದು ನಮ್ಮ ಸಂವಿಧಾನ. ಅದು ಪ್ರಧಾನಿಯ ಸೀಟಿನಲ್ಲಿ ಮುಖ್ಯಮಂತ್ರಿ ಕೊಡ್ಲಿಕ್ಕಾಗಲ್ಲ, ಮುಖ್ಯಮಂತ್ರಿಯ ಸೀಟಿನಲ್ಲಿ ಮಂತ್ರಿ ಕೊಡ್ಲಿಕ್ಕಾಗಲ್ಲ. ನಾವೆಲ್ಲ ಸಮಾನರು ಅಂತ ಹೋಗಿ ಸೀಟಲ್ಲಿ ಕೂತ್ಕೊಳ್ಳಿ. ಸಂವಿಧಾನ ರೀ ಇದು. ಅದನ್ನು ತಾರತಮ್ಯ ಅಂತ ನಾವು ಶಾಸ್ತ್ರದಲ್ಲಿ ಕರೆದಿದ್ದೀವಿ. ತಾರತಮ್ಯ ಅಂದರೆ ಇನ್ನೊಬ್ಬರಿಗೆ ಹರ್ಟ್ ಮಾಡುವಂತಹದ್ದು ಅಂತ ಅರ್ಥ ಅಲ್ಲ, ಅವರವರಿಗಿರುವ ಸ್ಥಾನ. ಹಾಗೆ ಈ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಥಾನ ಇದೆ. ಅದನ್ನು ನೀನು ಊಟ ಮಾಡೋಕ್ಕಿಂತ ಮೊದಲು ನೆನಪು ಮಾಡಿಕೋ. ಅದೇ ಯಜ್ಞ. ಎಲ್ಲರಿಗೂ ಆ ಕರ್ತವ್ಯಗಳನ್ನು ಸಮರ್ಪಣೆ ಮಾಡಿ ಆಮೇಲೆ ನೀನು ಫಲವನ್ನು ಅನುಭವಿಸು. ಯಜ್ಞ ದಾನವನ್ನು ಮಾಡಲೇಬೇಕು ಪ್ರತಿದಿನ. ರಾಮಾವತಾರದಲ್ಲಿ ಕಥೆ ಇದೆ. ಈ ಅಗ್ರಹಾರಗಳು ಅಂತ ಏನು ಜಗತ್ತಿನಲ್ಲಿದೆ, ಪ್ರತಿಯೊಂದು ಅಗ್ರಹಾರಗಳು ಕೂಡ ರಾಮ ಊಟ ಮಾಡೋಕ್ಕಿಂತ ಮುಂಚೆ ಕಷ್ಟದಲ್ಲಿದ್ದವರಿಗೆ ಮನೆಗಳು ಕಟ್ಟಿಕೊಂಡ ಜಾಗ. ಅದು ತ್ರೇತಾಯುಗದಲ್ಲಿ ಮಾಡಿದ ಆ ಸ್ಥಳಗಳೆಲ್ಲ ಇವತ್ತು ಅಗ್ರಹಾರ ಅಂತ ಕರೆಸಿಕೊಳ್ಳುತ್ತೆ. ಅಂದರೆ ತಾನು ಸುಖವನ್ನು ಅನುಭವಿಸೋಕ್ಕಿಂತ ಮುಂಚೆ ಆವಾಗ ವನವಾಸದಲ್ಲಿ ಹೆಂಗೆ ಅವನು ಮನೆಗಳನ್ನೆಲ್ಲ ಕಟ್ಕೊಟ್ಟ ಅಂದರೆ, ವನವಾಸದ ತುಂಬ ಅವನು ಮಾಡಿದ್ದೇನು? ದುಷ್ಟರ ವಧೆ ಮಾಡಿದ. ಉದಾಹರಣೆಗೆ ನಮ್ಮ ಮೈಸೂರು ಹತ್ರ ಇಲ್ವಾಲ ಅಂತಿದೆ. ಇಲ್ವಲ ಅಂತ ಒಬ್ಬ ದೈತ್ಯ, ಅವನು ಕಾಳಧನದ ದೊರೆ. ಅವನನ್ನು ಹೊಡೆದ, ಅವನಷ್ಟು ಸಂಪತ್ತು ಬಂತು, ಅದು ಬಡಬಗ್ಗರಿಗೆ ಹಂಚಿದ. ಯಾರು ಕಾಳಧನ ಇಟ್ಟುಕೊಂಡಿದ್ದಾರೆ ಅದನ್ನೆಲ್ಲ ತಗೊಂಡು ಸಜ್ಜನರಿಗೆ ವಿನಿಯೋಗ ಮಾಡಿದ ಅದನ್ನು. ಹೀಗೆ ಆದ್ದರಿಂದ ದಾನ ಅನ್ನೋದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಆಯಿತಾ? ಆದ್ದರಿಂದ ಅದನ್ನು ದಾನ ಮಾಡ್ತಾ ಇರೋದ್ರಿಂದ ತ್ಯಾಗದ ಬುದ್ಧಿ ಅಧಿಕವಾದರೆ ತ್ಯಾಗೇನೈಕೆ ಅಮೃತತ್ವ ಮಾನುಷೋ ಅಂತ ಅದು ಮೋಕ್ಷದ ಕಡೆ ಕರೆದುಕೊಂಡು ಹೋಗುತ್ತೆ. ಆದ್ದರಿಂದ ಯಜ್ಞ ಕಂಪಲ್ಸರಿ ಮಾಡಲೇಬೇಕು. ದಾನ, ತಪಸ್ಸು ಅಂದರೆ ಜಪ ಮಾಡೋದೊಂದೇ ತಪಸ್ಸಲ್ಲ, ಭಗವತ್ ಚಿಂತನೆಗೆ ಕೂತ್ಕೊಳ್ಬೇಕು. ಈಗ ಭಗವದ್ಗೀತೆ ಕೇಳ್ತೀನಿ ಅಂತ ಏಕಾಗ್ರತೆಯಲ್ಲಿ ಕೂತ್ರೆ ಸುಮ್ಮನೆ ಆಚೆ ಈಚೆ ಓಡಾಡಬಾರ್ದು. ಅದನ್ನು ಏಕಾಗ್ರತೆಯಿಂದ ಮನನ ಮಾಡಬೇಕು. ಸ್ವಾಧ್ಯಾಯ ಅಧ್ಯಯನವೂ ಕೂಡ ತಪಸ್ಸೇ ಆಗುತ್ತೆ. ಇದನ್ನು ಕಾರ್ಯಮೇವ ತತ್, ನಿನ್ನ ಶ್ರೇಯಸ್ಸಿಗೆ ಇದು ಮಾಡಲೇಬೇಕು. ಇದು ಆಪ್ಷನ್ಸ್ ಅಲ್ಲ, ಇದು ಬೇಕಾದರೆ ಮಾಡ್ಬೋದು ಅಂತಲ್ಲ. ಏತಾನ್ಯಪಿತು ಕರ್ಮಾಣಿ, ಮತ್ತು ಇಷ್ಟು ಕರ್ಮಗಳನ್ನು ಮಾಡಲೇಬೇಕಾದ ಕರ್ಮಗಳನ್ನು ಸಂಗಮ್ ತ್ಯಕ್ತ್ವ. ಕೃಷ್ಣ ಮೊದಲಿಂದ ಕೊನೆಯ ತನಕ ಹೇಳೋದು ನಿಸ್ಸಂಗನಾಗಿ ಮಾಡು. ಅಟ್ಯಾಚ್ಮೆಂಟ್ ಬೇಡ ಯಾವುದರಲ್ಲೂ. ನೀರ ಮೇಲಿನ ಗುಳ್ಳೆಯಂತೆ ಈ ಸಂಸಾರ. ಆದ್ದರಿಂದ ಸಂಸಾರವೇ ಅಸ್ಥಿರವಾದಾಗ ನೀನು ಅಸ್ಥಿರವಾದ ಫಲಗಳನ್ನು ಸ್ಥಿರ ಅಂತ ಭಾವಿಸ್ಕೊಳ್ಬೇಡ. ನನ್ನ ದೇಹ ಅಸ್ಥಿರ, ನನ್ನ ಮನೆ ಅಸ್ಥಿರ, ನನ್ನ ಬದುಕು ಅಸ್ಥಿರ. ಸ್ಥಿರವಾದದ್ದು ಆ ಧರ್ಮ ಮಾತ್ರ, ನಾನು ಮಾಡಿದ ಸಮರ್ಪಣೆಗಳು ಮಾತ್ರ. ಆದ್ದರಿಂದ ಸಂಘವನ್ನು ಬಿಟ್ಟು ಕರ್ತವ್ಯಾನೀತಿ ಮೇ ಪಾರ್ಥ, ನಾನು ಮಾಡಬೇಕಷ್ಟೆ. ಅದರಲ್ಲಿ ಆ ಫಲ ಬೇಕು ಈ ಫಲ ಬೇಕು ಯಾವುದೂ ಅಲ್ಲ, ನನ್ನ ಕರ್ತವ್ಯದಲ್ಲಿ ಸೇರಿದೆ. ಕರ್ತವ್ಯ ಯಾಕೆ ಅಂದರೆ ಭಗವಂತನ ಪ್ರೀತಿಗಾಗಿ. ಇಷ್ಟ ಅಭಿಪ್ರಾಯದಿಂದ ನೀನು ಮಾಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ. ನಿಯತಸ್ಯತು ಸನ್ಯಾಸಃ ಕರ್ಮಣೋ ಉಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತಃ. ಬೈತಾನೆ ಕೃಷ್ಣ ಮಧ್ಯದಲ್ಲಿ, ನಾನು ನಿನಗೆ ವಿಹಿತವಾದ ಕರ್ಮಗಳೇನು ಅಂತ. ಸಿಟ್ಟು ಯಾವಾಗ ಬರುತ್ತೆ ಹೇಳಿ? ಒಂದು ಸಲ ಹೇಳಿದಾಗ ಬರಲ್ಲ, 2 ಸಲ ಹೇಳಿದಾಗ ಬರಲ್ಲ. ಈಗ 18ನೇ ಅಧ್ಯಾಯಕ್ಕೆ ಬಂದಿದ್ದಾನೆ ಕೃಷ್ಣ, ಅದಕ್ಕೆ ಬೈತಾ ಇದ್ದಾನೆ. ಯಾವುದು ಮಾಡಬೇಕು ಅಂತ ಹೇಳ್ತೀವಿ ಅದನ್ನು ಮಾಡಲಿಲ್ಲ ಅಂದರೆ ಎಲ್ಲಿಲ್ಲದ ಕೋಪ ಬರುತ್ತೆ. ಇದು ಕೋಪದಿಂದ ಬೈದಿದ್ದಲ್ಲ, ಅವನ ಸ್ವಭಾವವೇ ತಾಮಸ. ಒಬ್ಬ ವ್ಯಕ್ತಿಗೆ ಒಳ್ಳೆ ಪ್ರಚೋದನೆಗಳು 10 ಬಾರಿ ಸಿಕ್ಕಿದಾಗಲೂ ಆ ಒಳ್ಳೆಯ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಿಲ್ಲ ಅಂದರೆ ಅವನಲ್ಲಿ ನ್ಯೂನತೆ ಇದೆ,
ವ್ಯಕ್ತಿಯಲ್ಲೇ ದೋಷಗಳಿದೆ ಅಂತ ಅರ್ಥ. ಮತ್ತೆ ಅವನಿಗೆ ಉಪದೇಶ ಮಾಡೋದನ್ನು ನಿಲ್ಲಿಸಬೇಕು ಅನ್ನತ್ತೆ ಶಾಸ್ತ್ರ. ಆದ್ದರಿಂದ ಮೋಹದಿಂದ ಅದನ್ನೆಲ್ಲ ತ್ಯಾಗ ಮಾಡಬಾರ್ದು. ಯಾವುದು ಮಾಡಬೇಕಾದ ಕರ್ತವ್ಯಗಳಿದೆ, ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆ, ಆಮೇಲೆ ಪ್ರತಿಯೊಂದು ಕರ್ಮಗಳನ್ನು ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡುವುದು, ಇದು ಯಾವುದನ್ನು ನಿಲ್ಲಿಸಬಾರ್ದು. ಒಂದು ವೇಳೆ ನೀನು ಮೋಹದಿಂದ, ಇನ್ನು ಕೆಲವೊಂದು ಕೌಟುಂಬಿಕವಾಗಿ ಬಂದಿರುತ್ತೆ, ಏನು ಅಪ್ಪ ತನ್ನ ಅಪ್ಪನ ಶ್ರಾದ್ದವನ್ನು ಮನೇಲಿ ಮಾಡ್ತಾ ಇದ್ದ, ಇವತ್ತು ಅದನ್ನೆಲ್ಲ ನಿಲ್ಲಿಸಿದ್ದಾರೆ ಮನೆಗಳಲ್ಲಿ. ಆಮೇಲೆ ಹಿಂದೆಲ್ಲ ನಮ್ಮ ಭಾರತೀಯ ಸಂಪ್ರದಾಯ ಅದು, ಬಹಿಷ್ಠೆಯರಾದರೆ ಹೊರಗೆ ಕೂತ್ಕೊಳ್ಬೇಕು ಅನ್ನೋ ನಿಯಮಗಳಿತ್ತು, ಅದನ್ನು ನಿಲ್ಲಿಸಿದ್ದಾರೆ. ಆಮೇಲೆ ಎಲ್ಲರೂ ಜಡೆ ಹಾಕ್ಕೊಳ್ತಾ ಇದ್ರು. ಅದು ಯಾವ ಬ್ರಿಟಿಷರ ಸಂಸ್ಕಾರ ಬಂತೋ ಏನೋ, ಹೆಣ್ಮಕ್ಕಳೆಲ್ಲ ಜಡೆ ಕರ್ತನ ಮಾಡ್ತಾರೆ, ಜುಟ್ಟು ಕಟ್ ಮಾಡ್ತಾರೆ. ಅದು ವೈಧವ್ಯದ ಸಂಕೇತ. ಅದು ಜಡೆ ಎಲ್ಲ ಕಟ್ ಮಾಡಬಾರ್ದು. ಅದು ಏನು ಆ ಸೌಂದರ್ಯವೇ ಹೊರಟೋಗುತ್ತೆ. ನಾಗವೇಣಿ ಅನ್ನೋದು ಪ್ರಶಂಸಾತ್ಮಕವಾದ ಮಾತು. ಅಂದರೆ ಉದ್ದ ಜಡೆ ಇದ್ದವಳು, ಏನೋ ಅನ್ನಕ್ಕಿಂತ ಜಾಸ್ತಿ ಮೊಸರು ಇರಬೇಕು, ಜುಟ್ಟಿಗಿಂತ ಜಾಸ್ತಿ ಮಲ್ಲಿಗೆ ಇರಬೇಕು ಅಂತ. ಈಗ ಯಾರ ತಲೆಯಲ್ಲೂ ಮಲ್ಲಿಗೆ ಇಲ್ಲ. ಮುಂಚೆ ಪ್ಲಾಸ್ಟಿಕ್ ಹೂವಾದರೂ ಮುಡ್ಕೊಳ್ತಿದ್ರು, ಈಗ ಅದೂ ಇಲ್ಲ ಈಗ. ಆದ್ದರಿಂದ ಇದು ಜಂಬದ ಕೋಳಿಯ ಜುಟ್ಟಾಗಿ ಹೋಗಿದೆ ಎಲ್ಲರದ್ದು. ಇದನ್ನೆಲ್ಲ ಮಾಡಬೇಡಿ. ಯಾವುದು ಪ್ರಾಚೀನ ಸಂಪ್ರದಾಯಗಳಿದೆ, ನಮ್ಮ ಅನೂಚಾನವಾದ ಪರಂಪರೆ ಇದೆ, ಸೀರೆ ಉಟ್ಕೊಳ್ಳುವುದು ಆಯಿತಾ. ಇವತ್ತು ಜೀನ್ಸ್ ಪ್ಯಾಂಟ್ ಬಂದಿದೆ, ಹೆಣ್ಣು ಗಂಡುಗಳು ಗೊತ್ತಾಗಲ್ಲ. ಹೇಳಿದರೆ ನಮ್ಮ ಡ್ರೆಸ್ ಕೋಡ್ ಬಗ್ಗೆ ಮಾತನಾಡಬೇಡಿ ಅಂತ ಅದು ಆಕ್ಷೇಪಗಳು. ಇದು ನಮ್ಮ ಭಾರತೀಯತೆ. ಇದು ಭಗವದ್ಗೀತೆಯ ಪುಣ್ಯಭೂಮಿ. ಇದರಲ್ಲಿ ಇಂತಹ ಸಂಸ್ಕಾರಗಳು ನಲಿದಾಡದೇ ಇನ್ನು ಯಾವ ದೇಶದಲ್ಲಿ ಇದನ್ನು ನಾವು ಕೊಡಬೇಕು? ವಿದೇಶಿಯರು ಇದನ್ನು ಅನುಕರಣೆ ಮಾಡ್ತಾರೆ. ನೀವು ಉಡುಪಿಯ ಕೃಷ್ಣ ಮಠಕ್ಕೆ ಹೋಗಿ, ಕಾಶಿಗೆ ಹೋಗಿ, ಸೀರೆ ಉಟ್ಟುಕೊಂಡು, ಊರ್ಧ್ವಪುಂಡ್ರ ಹಚ್ಚಿಕೊಂಡು ಹರೇ ರಾಮ ಹರೇ ಕೃಷ್ಣ ಅಂತ ಸ್ತೋತ್ರ, ವಿದೇಶಿಯರು ಪ್ರಭಾವಿತರಾಗಿದ್ದಾರೆ. ಅದು ವಾಸ್ತವಿಕವಾಗಿ ಇದಕ್ಕೆ ತುಂಬ ಮೌಲ್ಯಯುತವಾದ ಈ ಚಿಂತನೆಗಳು ನಿಂದನೆಯಲ್ಲಿ ಪರ್ಯವಸಾನ ಅಲ್ಲ, ಪ್ರಧಾನವಾಗಿ ಅನುಷ್ಠಾನ ಮಾಡೋದ್ರಿಂದ ತುಂಬ ಲಾಭಗಳಿದೆ ಇದರಲ್ಲಿ. ಆದ್ದರಿಂದ ನೀವು ಮೋಹಗೊಂಡು ಏನಾದರೂ ಇಂತಹ ಸತ್ಕರ್ಮಗಳು, ಪರಂಪರೆಯ ಸದಾಚಾರಗಳನ್ನು ತ್ಯಾಗ ಮಾಡಿದರೆ ನೀವು ತಾಮಸ ಜೀವರು ಅಂತ ಕರೆಸಿಕೊಳ್ತೀರಿ. ಆದರೆ ಯಾವುದನ್ನು ಮಾಡಬೇಕಾದರೂ ಮತ್ತೆ ಯಥಾ ಪ್ರಕಾರ ನೀವು ಸಂಘವನ್ನು ತ್ಯಾಗ ಮಾಡಿ ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ಇನ್ನು ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯ ತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವತ್ಯಾಗ ಫಲಂ ಲಭೇತ್. ಇನ್ನು ಕೆಲವರು ಮಾಡಲ್ಲ. ಉದಾಹರಣೆಗೆ ಕೆಲವು ದುಃಖದಾಯಕವಾದ ಕರ್ಮಗಳು, ಅದನ್ನು ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ತಾಪತ್ರಯಗಳಲ್ಲಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಉದಾಹರಣೆಗೆ ಚಾತುರ್ಮಾಸ್ಯ ಮಾಡಿ ಅಂತ, ಅದೇನು ಬ್ಲ್ಯಾಕ್ ಆ್ಯಂಡ್ ವೈಟ್ ವ್ರತ ಅಂದ್ಬಿಡ್ತಾರೆ ಕೆಲವರು. ಬಿಳಿ ಮತ್ತು ಕರಿ ಎರಡೇ ಇರುತ್ತೆ, ಕಾನ್ವೆಂಟ್ಸ್ ಇರುತ್ತೆ ಮತ್ತು ನೀರು ಸಾರು ಇರುತ್ತೆ, ಅದು ನಮಗೆ ಮಾಡ್ಲಿಕ್ಕಾಗಲ್ಲ ಅಂತ. ಕೆಲವರು ನಮ್ಮಂಥವ್ರು ಹೋದಾಗ ಹೇಳ್ತಾ ಇರ್ತಾರೆ, ಆಚಾರ ವ್ರತ, ಅವರಿಗೆ ಬಿಸಿನೀರು ಹಾಕಿ, ಅಂದ್ರೆ ಏನು ಕಟ್ಸಾರು ಹಾಕಿ, ಅವರಿಗೆ ನಮಗೆ ಹುಳಿ ಹಾಕಿ, ನಾವು ವ್ರತ ಇಲ್ಲ ಅಂತ. ಇದೇನು ಹೆಮ್ಮೆಯ ವಿಷಯವಾ? ಒಂದು ಕನಿಷ್ಠ ತ್ಯಾಗಕ್ಕೆ ನಮ್ಮ ಮನಸ್ಸು ತಯಾರಿಲ್ಲ ಅಂದರೆ ನಾವು ಭಗವಂತನ ಪಾದ ಮುಟ್ಟುವುದು ಹೇಗೆ? ಅಂಥ ವಿಹಿತವಾದ ಕರ್ಮಾನುಷ್ಠಾನಗಳೇ ವಿಷ್ಣುವಿನ ಪೂಜೆ. ಅದನ್ನು ನೀವು ತ್ಯಾಗ ಮಾಡಬಾರ್ದು. ಏಕಾದಶಿ ಉಪವಾಸ ಮಾಡಿ. ನಮ್ಮ ಗುರುಗಳಿಗೆ 40 kg ತೂಕ ಅವರ ದೇಹ. 86ನೇ ವಯಸ್ಸಿನಲ್ಲಿ 2 ಏಕಾದಶಿ ಬಂತು. ಗುಲ್ಬರ್ಗದಲ್ಲಿ ಚಾತುರ್ಮಾಸ್ಯ, ಗುಲ್ಬರ್ಗದಲ್ಲಿ ಹೋಗಿದ್ರು, 2 ಏಕಾದಶಿ. ಎಂಥ ಭಯಂಕರವಾದ ಬಿಸಿಲು ಝಳ ಹೊಡಿತಾ ಇದೆ. 86 ವರ್ಷದ ಪ್ರಾಯದ ಸ್ವಾಮಿಗಳು 2 ಏಕಾದಶಿ ಉಪವಾಸ, 48 ಗಂಟೆ ನೀರು ಕುಡಿಯೋ ಹಾಗಿಲ್ಲ ಮಾಡಿದರು ಅದನ್ನು. ಸಣ್ಣ ಸಣ್ಣ ಮಕ್ಕಳು ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳು, 8 ವರ್ಷದ ಮಕ್ಕಳು ಉಪವಾಸ ಮಾಡ್ತಾರೆ. ಇಷ್ಟು ದಡೂತಿಯ ದೇಹ ಕೊಟ್ಟಿದ್ದಾನೆ ದೇವರು, ಉಪವಾಸ ಮಾಡಬಾರ್ದ? ಆದ್ದರಿಂದ ಹ್ಯಾಂಗೆ ಮಾಡಲ್ಲಯ್ಯ ಕೃಷ್ಣ, ಹೋಗುತ್ತಿದೆ ಆಯು ಅಂತ ಎಲ್ಲ ಹರಿದಾಸರದನ್ನು ಪಟ್ಟಿ ಮಾಡಿದ್ದಾರೆ. ವ್ಯರ್ಥವಾಗಿ ನಮ್ಮ ಬದುಕು ಹೋಗ್ತಾ ಇದೆ. ಉಪವಾಸ ಮಾಡೋದು ನಮ್ಮ ದೇಹದಲ್ಲಿ, ನಮ್ಮ ದೇಹವು ಒಂಥರ ಒಂಟೆ ಥರನೇ. 4 ದಿನ 5 ದಿನ ಉಪವಾಸ ಮಾಡಿದರೆ ಸಾಯಲ್ಲ ಈ ದೇಹ. ಅಷ್ಟು ಬೇಕಾದ ಒಳಗಡೆ ಏನು ತುಂಬಿಕೊಂಡಿದೆ ಆಹಾರಗಳು, ಅದನ್ನು ಎಳ್ಕೊಳ್ಳುತ್ತೆ ಅದು. ಮತ್ತು ಉಪವಾಸ ಮಾಡೋದ್ರಿಂದ 20 ಗಂಟೆ ನಿರಂತರ ನೀರು ಕುಡಿದೆ ಉಪವಾಸ ಮಾಡೋದ್ರಿಂದ ಕ್ಯಾನ್ಸರ್, ಬ್ಯಾಕ್ಟೀರಿಯಾ ಎಲ್ಲ ನಾಶ ಆಗುತ್ತೆ ಅಂತ ಸರ್ಚ್ ಮಾಡಿದ್ದಾರೆ ಇವತ್ತು. ಹಾಗಾಗಿ ಯಾವುದನ್ನು ಹೇಳಿದ್ದಾರೆ ನಮ್ಮ ಹಿತಕ್ಕಾಗಿ ಹೇಳಿದ್ದಾರೆ. ಅಹಿತವಾಗುವ ಯಾವ ವಿಚಾರಗಳು ಕೂಡ ನಮ್ಮ ವೇದ ಪುರಾಣ ಇತಿಹಾಸಗಳಲ್ಲಿ ಇಲ್ಲ. ಆದ್ದರಿಂದ ಅಯ್ಯೋ ನನಗೆ ಕಾಯಕ್ಲೇಶ ಭಯಾತ್, ನನಗೆ ಆಯಾಸ ಆಗುತ್ತಪ್ಪ, ನನ್ನ ಕೈಲಾಗಲ್ಲ ಇದು ಅಂತ ಭಯಪಟ್ಟು ನೀವೇನಾದರೂ ನಿಲ್ಲಿಸಿಬಿಟ್ರೆ ನೀನು ರಾಜಸ ನೈವತ್ಯ. ಇದನ್ನು ಹೇಳೋದ್ರಿಂದ ಉಪವಾಸದ ಬಗ್ಗೆ ಹೇಳಿದ್ರಿ. ಈ ನಡುವೆ ಆಚಾರ್ಯ ಸಾಮಾನ್ಯವಾಗಿ ಲೌಕಿಕದಲ್ಲಿ ಏನಾಗಿದೆ, ನಾವು ಇದು ಪುಣ್ಯ ಬರುತ್ತೆ ಏಕಾದಶಿ ಉಪವಾಸ ಮಾಡಿ ಅಂದ್ರೆ ಮಾಡಲ್ಲ. ಅದನ್ನೇ ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ, ಒಂದು ಊಟಕ್ಕೂ ಇನ್ನೊಂದು ಊಟಕ್ಕೂ ಒಂದು 18 ಅವರ್ ಡಿಫ್ರೆನ್ಸ್ ಇರಬೇಕು ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾರೆ ಜನ. ಅಂದ್ರೆ ಆರೋಗ್ಯಕ್ಕೆ ಇದು ಬರುತ್ತೆ ಅಂತ ಒಂದಷ್ಟು ರಿಸರ್ಚ್ ಮಾಡಿ ಇದನ್ನ ಮಾಡಿದ್ರೆ ಅದು ಬಹಳ ಜನ ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಬಂದಿದೆ ಉಪವಾಸದಿಂದ. ಅಂದರೆ ಬೆಳಗ್ಗೆ ಒಂದು ತಿಂಡಿ, ಮಧ್ಯಾಹ್ನ ಒಂದು ಊಟ ಮಾಡಿದ್ರೆ ಮುಗೀತು, ಮತ್ತೆ ನೆಕ್ಸ್ಟ್ ಡೇ
ಬ್ರೇಕ್ಫಾಸ್ಟೇ ಮಾಡಬೇಕು. ಈ ಥರದ್ದೆಲ್ಲ ಜಾಸ್ತಿ ಹೊತ್ತು ನೀವು ಉಪವಾಸದಲ್ಲಿದ್ದರೆ ನಿಮಗೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ಬಿಟ್ಟು ಇದು ತುಂಬ ಫೇಮಸ್ ಇವಾಗ. ಎಲ್ಲರೂ ಮಾಡ್ತಾರೆ ಅದನ್ನು. ಅಂದರೆ ಯಾರು ಹೆಲ್ತ್ ಕಾನ್ಷಿಯಸ್ ಆಗಿರ್ತಾರೆ, ತುಂಬ ಜನ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ ಇವಾಗ ಸಿಟಿಗಳಲ್ಲಿ. ತುಂಬ ಜನ ಈ ಒಂದು ಇಂಟರ್ಮಿಟೆಂಟ್ ಅದೇ ಒಂದು ಏಕಾದಶಿ ದಿನ ಮಾಡಿದ್ರೆ ತಾವು ಹೇಳಿದಾಗೆ ದೇಹಕ್ಕೆ ಆರೋಗ್ಯವೂ ಇರುತ್ತೆ, ಅದು ಪುಣ್ಯ ಲಾಭವೂ ಇದೆ. ಮತ್ತು ಯಾವ ಕರ್ಮಗಳನ್ನಾದರೂ ಕೆಲವರು ಪುಣ್ಯ ಪಾಪ ಅಂತ ಲೆಕ್ಕ ಹಾಕ್ಕೊಂಡು ಮಾಡ್ತಿರ್ತಾರೆ, ಅದನ್ನು ದೇವರು ನಿಂದನೆ ಮಾಡ್ತಾನೆ. ಪುಣ್ಯ ಬರುತ್ತೇನು ಮಾಡಬೇಡ, ಪಾಪ ಬರುತ್ತೇನು ಬಿಡಬೇಡ. ನವಿದೇಶ್ ಚಕಿತಶ್ಚರೇತ್ ಅಂತ, ವಿಧಿಗೆ ಹೆದರಿ ಕರ್ಮಗಳನ್ನು ಮಾಡಬೇಡ, ಎಲ್ಲವೂ ಅವನ ಪ್ರೀತಿಗಾಗಿ ಮಾಡು. ನಿಮಗೆ ಅನ್ನ ದೋಸೆ ಮಾಡಿ ಹಾಕಿದೆ, ಯಾಕೆಂದರೆ ಪುಣ್ಯ ಬರುತ್ತೆ ಮಾಡಿ ಹಾಕಿದರೆ, ನಾನು ಸಂತೋಷ ಆಗಬೇಕು ಅಂತ ಮಾಡಿದ್ದಲ್ವ ನೀನು. ಅಂದರೆ ಒಂದು ಕಾಮನ್ ಸೆನ್ಸ್ ಅದು. ದೇವರಿಗೆ ಸಂಬಂಧಪಟ್ಟ ಕರ್ಮಗಳನ್ನು ಅವನ ಪ್ರೀತಿಗಾಗಿ ಮಾಡಿ, ಆಯಿತಾ. ನಿಮಗೆ ಒಂದು ಹಣ್ಣು ಕೊಟ್ಟೆ, ಯಾಕೆ ಮಗುವಿಗೆ ಹಣ್ಣು ಕೊಟ್ಟೆ, ಮಗು ಖುಷಿ ಪಡಲಿ ಅಂತ ಕೊಡಬೇಕೇ ಹೊರತು ನನಗೆ ಪುಣ್ಯ ಬಂತು ಅಂತ ಕೊಟ್ಟೆ, ನನಗೆ ಪುಣ್ಯ ಬರಬೇಕು ಅಂತ ಕೊಟ್ಟಿದ್ದು, ನಿನಗೇನು ಹಾಗೆ ಸಂತೋಷ ಆಗಲಿ ಅಂತ ಕೊಟ್ಟಿದ್ದಲ್ಲ. ಈ ಪುಣ್ಯ ಪಾಪಗಳ ಲೆಕ್ಕಾಚಾರವನ್ನು ದೈತ್ಯರು ಮಾಡ್ತಾರೆ, ದೇವತೆಗಳ ಸ್ವಭಾವ ಅಲ್ಲ ಅದು ಅಂತ ಹೇಳಿದ್ದಾರೆ. ಹಾಗಾಗಿ ಏನೇನು ವಿಧಿಗಳಿದ್ದಾವೆ ನೀವು ಭಯಪಟ್ಟು ಅದರಿಂದ ದೂರ ಸರಿಬೇಡಿ. ಅದು ದೇವರ ಪೂಜೆ, ಅವನಿಗೆ ಖುಷಿ ಆಗುತ್ತಾ ಮಾಡಿ. ಒಂದು ಮಗುವಿಗೇನೋ ಅನಾರೋಗ್ಯ ಇದೆ, ಊಟ ಮಾಡಿಲ್ಲ ಅಂದರೆ ತಾಯಿ ಉಪವಾಸ ಕೂತ್ಕೊಳ್ತಾಳೆ. ಆ ಮಗು ನಿಮಗೆ ಎಷ್ಟು ಆಸರೆ ಆಗುತ್ತೋ ಬಿಡುತ್ತೋ ಅದಕ್ಕಾಗಿ ನೀವು ಇಷ್ಟು ಸಮರ್ಪಣೆ ಮಾಡಿಕೊಳ್ತೀರಿ. ಅನಾದಿ ಕಾಲದಿಂದ ಭಗವಂತ ನಮಗೆ ಮಗುವಿನಂತೆ ಇದ್ದಾನೆ, ತಂದೆಯಂತೆ ತಾಯಿಯಂತೆ ಸಮಸ್ತ ಜೀವನದ ಉದ್ಧಾರಕನಾಗಿದ್ದಾನೆ. ಅವನಿಗಾಗಿ ಕನಿಷ್ಠ ಸಮರ್ಪಣೆ ಏನು ಭಯಂಕರ 5 ದಿನ ಉಪವಾಸ ಮಾಡಿ ಅಂತ ಹೇಳಿಲ್ಲ. ಒಂದು 24 ಗಂಟೆ 15 ದಿನಕ್ಕೊಮ್ಮೆ ಸರ್ವಿಸ್ ಕೊಡಿ ದೇಹಕ್ಕೆ, ದೇವರ ಪ್ರೀತಿಗಾಗಿ. ಅದಾಗಲ್ಲ ಅಂದರೆ ಏನರ್ಥ? ಆದ್ದರಿಂದ ಇದೆಲ್ಲ ರಾಜಸ ಬುದ್ಧಿ ಆಗಿಬಿಡುತ್ತೆ ಅಂತ. ಇನ್ನು ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕುರುತೆ ಅರ್ಜುನ ಸಂಗಂ ತ್ಯಕ್ತ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ ಅಂತ. ಇದು ಮಾಡಲೇಬೇಕು ನಾನು, ಅದು ಎಷ್ಟೇ ಕಷ್ಟ ಆಗಲಿ ಇದು ಮಾಡಲೇಬೇಕು. ಯಾಕೆ ಅಂದರೆ ಅವನಿಗೆ ಇಷ್ಟವಾದ ಕರ್ಮ ಇದು. ಆಮೇಲೆ ಅದರಲ್ಲಿ ಯಾವುದೇ ಫಲದ ಅಪೇಕ್ಷೆ ಇಲ್ಲ. ಅದು ಕೆಲವರು ಹೇಳ್ತಾರೆ ಇಷ್ಟು ಫಲ ಬರುತ್ತೆ ಅಷ್ಟು ಫಲ ಬರುತ್ತೆ ಅಂತ. ವಾಸ್ತವಿಕವಾಗಿ ಭಗವದ್ಗೀತೆಯಲ್ಲಿ ಅದಿಲ್ಲ ನೋಡಿ. ಸಾಮಾನ್ಯ ಎಲ್ಲ ಕಡೆ ಒಂದು ಪ್ರಚೋದನೆಗಾಗಿ ಹೇಳುವುದುಂಟು. ಈ ಭಗವದ್ಗೀತೆಯಲ್ಲಿ ನೀನು ಇದನ್ನು ಓದ್ಬಿಡು, ಅಷ್ಟು ಪುಣ್ಯ ಬಂದ್ಬಿಡುತ್ತೆ, ಇಷ್ಟು ಪುಣ್ಯ ಬಂದ್ಬಿಡುತ್ತೆ ಅಂತೆಲ್ಲ. ಯಾಕೆಂದರೆ ಇಲ್ಲಿ ಮೊದಲಿಂದ ಅವನು ಫಲಕಾಮನೆಯನ್ನು ತ್ಯಾಗ ಮಾಡೋದು, ಮತ್ತೆ ಫಲವನ್ನು ಹೇಳ್ತಾ ಕೂತ್ಕೊಳ್ಳೋದು. ಪುರಾಣಗಳಲ್ಲಿ ಕೇಳ್ತೀವಿ ನಾವು, ಒಂದೊಂದು ಸೆಕ್ಷನ್ ಓದಿದ್ರು ನಿಮ್ಗೆ ಇಷ್ಟು ಪುಣ್ಯ ಫಲ ಬರುತ್ತೆ, ಇಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದು ಯಾಕೆ ಅಂದರೆ ರೋಚನಾರ್ಥಂ ಫಲಶ್ರುತಿ ಅಂತ, ಆಸಕ್ತಿ ಹುಟ್ಲಿ ಅಂತ ಹೇಳಿರ್ತಾರೆ. ಈಗ ಅಡ್ವರ್ಟೈಸ್ ಮಾಡ್ತಾರೆ, ಅವರು ಹೇಳಿದ್ದೆಲ್ಲ ಈ ಸೋಪ್ ಹಚ್ಕೊಂಡ್ಬಿಟ್ರೆ ನಿಮಗೆ ಇನ್ನು ಚರ್ಮ ರೋಗಗಳೇ ಬರಲ್ಲ ಅಂತ ಹೇಳಿರ್ತಾರೆ, ತಗೊಳ್ಳಿ. ಒಂದು ಈ ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇದು ಒಂದು 20 ಶ್ಲೋಕ ಬರೀ ಫಲ, ಕೊನೆಯದು ಒಂದು 20 ಶ್ಲೋಕ ಪೂರ್ತಿ ಫಲಶ್ರುತಿನೇ ಆಗುತ್ತೆ. ಅಲ್ಲ, ಫಲ ಅದಕ್ಕಿಂತ ಅತಿಶಯವಾಗೇ ಇರುತ್ತೆ. ನೀನು ಅದನ್ನು ಇಟ್ಕೊಂಡು ಮಾಡ್ಲಿಕ್ಕೆ ಹೋಗಬೇಡ ಅಷ್ಟೆ. ಮತ್ತು ಪ್ರಚೋದನೆಗೋಸ್ಕರ ಹೇಳುವಂತಹ ಪದ್ಧತಿಯೂ ಇದೆ. ಆದ್ದರಿಂದ ನದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನುಷಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ ಅಂತ. ಸತ್ವಗುಣದಿಂದ ಕೂಡಿರುವಂತಹ ಬ್ರಹ್ಮಜ್ಞಾನಿ ಅವನು ಸಂಶಯ ಇಲ್ಲದೆ ಕರ್ಮಗಳನ್ನು ಮಾಡಬೇಕು. ಅಂದರೆ ಅಕುಶಲವಾದ ಕರ್ಮಗಳನ್ನು ದ್ವೇಷ ಮಾಡಲ್ಲ ಅಂತ ಇದೆ. ಅಂದರೆ ಬೇರೆ ವಿಚಾರಗಳಲ್ಲಿ ತತ್ವ ಸಂಶಯ ಇರಬಾರ್ದು ಅಂತ ಅರ್ಥ. ಸರಿಯಾಗಿ ತಿಳ್ಕೊಂಡು ಕರ್ಮಗಳನ್ನು ಮಾಡಬೇಕು. ಕುಶಲೇ ನಾನುಷಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟ ಅಂತ. ಶ್ರಮಸಾಧ್ಯ ಅಂದರೆ ಕೆಲವೊಂದು ಕರ್ಮಗಳು ತತ್ಕಾಲದಲ್ಲಿ ಕಷ್ಟಕರವಾಗಿ ಕಾಣುತ್ತೆ, ಫಲ ಇದೆ ಅಂತಲೂ ಕಾಣಿಸಲ್ಲ, ಆದರೆ ಭಗವತ್ ಪ್ರೀತಿ ಜನಕವಾಗಿರುತ್ತೆ. ಈಗ ಏಕಾದಶಿ ಉಪವಾಸ ಏನು ಪುಣ್ಯ ಬರುತ್ತೆ ಪಾಪ ಬರುತ್ತೆ ನಿಮಗೆ ಗೊತ್ತಾಗಲ್ಲ, ಕಷ್ಟಕರವಾಗಿಯೂ ಕಾಣ್ತಾ ಇರುತ್ತೆ. ಆದರೆ ಅವನು ಮೇಧಾವಿ ಆದವನು ಸಂಶಯ ಪರಿಹಾರ ಮಾಡಿಕೊಂಡು ಇಲ್ಲ ಇದಕ್ಕೆ ಒಳ್ಳೇದಿದ್ದೇ ಇದೆ ಅಂತ ನೀವು ಮಾಡಿಬಿಟ್ರೆ ಮುಂದೆ ಅದು ಸಿಗುವ ಪುಣ್ಯದ ಮೊತ್ತ ಅಥವಾ ಭಗವಂತ ಕೊಡುವ ಫಲಗಳು ಅತ್ಯಂತ ಅತಿಶಯವಾಗಿರುತ್ತೆ. ಅಂದರೆ ನೀನು ಅದಕ್ಕೆ ಅಂಟ್ಕೊಳ್ಬೇಡ, ದೇವರು ಕೊಟ್ಟೋದು ಕೊಟ್ಟೇ ಕೊಡ್ತಾನೆ, ಆಯಿತಾ. ಕೆಲವರು ಎಷ್ಟು ಕೊಡಲಿ ಅಂದರೆ ನಮಗೇನೋ ಬೇಡ ಅಂತಾರೆ. ಯಾಕೆಂದರೆ ನಾವು ಕೇಳಿದರೆ ಫಿಕ್ಸ್ ಆಗ್ತೀವಿ, ಕೇಳಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಸಿಗ್ಬೋದು ಅಂತ. ಆ ಥರನೂ ಮಾಡಬಾರ್ದು. ಕೇಳ್ದೇ ಇರೋದ್ರಿಂದ ಜಾಸ್ತಿ ಕೊಟ್ಬಿಡ್ತಾನೆ ದೇವರು ಅಂತಲ್ಲ. ನನಗೇನು ಹಿತ ಅದನ್ನು ಮಾಡೇ ಮಾಡ್ತಾನೆ ದೇವರು. ಆದ್ದರಿಂದ ನೀನು ಕೇಳಿದ್ದು ಕೆಲವೊಮ್ಮೆ ಜಾಸ್ತಿ ಆಗ್ಬೋದು, ಕೆಲವೊಮ್ಮೆ ನಾವು ಜಾಸ್ತಿ ತೊಗೊಳ್ತೀವಿ, ಅದು ನಮ್ಮಷ್ಟು ಉಪಯೋಗಕ್ಕಿರಲ್ಲ, ಮತ್ತೆ ಎಲ್ಲೋ ಕಳ್ಕೊಳ್ತೀವಿ. ಅದಕ್ಕೆ ಆ ಸ್ಥಿತಿ ಬೇಡ. ನಿನಗೆ ಎಷ್ಟು ಹಿತ ಅದನ್ನು ಅವನು ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಕರ್ತವ್ಯಗಳನ್ನು ಮಾಡು. ಅದಕ್ಕೆ ಎಲ್ಲವನ್ನೂ ನಿನಗೆ ತ್ಯಾಗ ಮಾಡಲಿಕ್ಕಾಗಲಿಲ್ಲ ಅಂದರೂ ಕರ್ಮಫಲದ ಸಂಘವನ್ನಾದರೂ ತ್ಯಾಗ ಮಾಡು, ಅವನನ್ನು ತ್ಯಾಗಿ ಅಂತ ಕರೀತಾರೆ ಅಂತ ಹೇಳಿ ಅನಿಷ್ಟ ಇಷ್ಟ ಮಿಶ್ರ ಅಂತ 3 ವಿಧವಾದ ಕರ್ಮಗಳನ್ನು ಹೇಳ್ತಾನೆ. ಅಂದರೆ ನರಕಾದಿ ಅನಿಷ್ಟ ಫಲ, ಆಮೇಲೆ ಸ್ವರ್ಗಾದಿ ಇಷ್ಟ ಫಲ, ಮಾನವ ಜನ್ಮ ಅದರಲ್ಲಿ ಇಷ್ಟ ಅನಿಷ್ಟ ಎರಡೂ ಇದೆ, ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಇದು ಸನ್ಯಾಸಿಗಳಿಗೆ ಇದು ಯಾವುದೂ ಅಂಟಲ್ಲ. ಸ್ವರ್ಗ ನರಕ ಭೂಮಿ
ಇದೆಲ್ಲ ತ್ರೈವಿಧ್ಯರು ಅಂತ ಹಿಂದೆ ಹೇಳಿದ್ದಾನೆ. ಅಂದರೆ ಸನ್ಯಾಸಿಗಳು ಅಂದರೆ ಫಲಕಾಮನೆಯನ್ನು ಬಿಟ್ಟು ಮಾಡುವುದೆಲ್ಲ ಎಲ್ಲ ಅಂದರೆ ನಾವು ಮಾಡುವ ಕರ್ಮಗಳು ದೇವರ ದರ್ಶನಕ್ಕೆ ಕಾರಣ ಆಗಬೇಕು, ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು. ಇಲ್ಲೇ ಏನೋ ಯೂಸ್ ಆಗಿಬಿಡಬಾರ್ದು. ಈಗ ಕೆಲವರು ಒಂದು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕೆಲವರು ಅದನ್ನು ಉಳಿಸ್ಕೊಳ್ಳೋದೇನೆ. ಈಗೆಲ್ಲ ಪಿಗ್ಮಿ ನೂರಾರು ಇದೆ ಅಲ್ವಾ, ಅದೇ ಅದನ್ನು ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಅದು ಜೀವನ ಆಧಾರ ಆಗುತ್ತೆ. ಸುಮ್ಮನೆ 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡಿದೆ ಅಂದರೆ ಇದು ಯಾವುದೂ ಉಳಿಯಲ್ಲ. ಕಾಮ್ಯ ಕರ್ಮಗಳೆಲ್ಲ ಏನು ಅಂದರೆ ಅದರ ಫಲಗಳನ್ನು ಅಪೇಕ್ಷೆ ಪಟ್ಟು ಮಾಡೋದು, ಸ್ವರ್ಗ ನರಕ ಚಿಲ್ಲರೆ ಉಪಯೋಗಿಸ್ಕೊಂಡು ಬಿಟ್ಟ ಹಾಗೆ. ದೊಡ್ಡ ಡೆಪಾಸಿಟ್ ಜೀವನ ಪೂರ್ತಿಗೆ ಬರುವಂತಹದ್ದು ಯಾವುದು ಅಂದರೆ ಎಲ್ಲ ಕೂಡಿಟ್ಟು ನಾವು ಕೊಡ್ತೇವಲ್ವಾ, ಅದು ನಮಗೆ ಒಳ್ಳೆಯ ರೀತಿಯಲ್ಲಿ ವಾಪಸ್ ಬರುತ್ತೆ. ಆ ಥರ ಎಲ್ಲ ಕರ್ಮಗಳನ್ನು ದೇವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡು. ಅದು ಮೋಕ್ಷಕ್ಕೆ ಕಾರಣ ಆಗಬೇಕೇ ಹೊರತು ಅನಿಷ್ಟ ಫಲಕ್ಕೆ ಇಷ್ಟ ಫಲಕ್ಕೆ ಮಿಶ್ರ ಫಲಕ್ಕೆ ಕಾರಣ ಆಗಬಾರ್ದು. ಆ ಥರ ನಿನ್ನ ಕರ್ಮ ಇರಬೇಕು. ಅಂದರೆ ಭೂಮಿ ಸ್ವರ್ಗ ನರಕ ಇದನ್ನೆಲ್ಲ ದಾಟಿ ಮೋಕ್ಷದ ಕಡೆ ನಮ್ಮನ್ನು ಕರೆದುಕೊಂಡು ಹೋಗುವಂತೆ ನಿನ್ನ ಕರ್ಮಗಳಿರಬೇಕು ಅಂತ ಇಷ್ಟು ಅವನ ವ್ಯಾಖ್ಯಾನ. ವಾಸ್ತವಿಕವಾಗಿ ಇಲ್ಲಿ ಒಂದು ಸಾಂಖ್ಯ ತತ್ವ ಹಿಂದಿನಿಂದ ಸಾಂಖ್ಯ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಮಧ್ಯದಲ್ಲಿ ಸಾಂಖ್ಯ ತತ್ವವನ್ನು ಹೇಳಿದ್ದಾನೆ. ಸಾಂಖ್ಯ ಯೋಗಕ್ಕೂ ಮತ್ತು ಕರ್ಮಯೋಗದಲ್ಲಿಗೂ ಅದಕ್ಕೆ ಏನು ವ್ಯತ್ಯಾಸ? ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಅಂತ ಯಾರು ಬಾಲಕರೋ ಅವರು ಸಾಂಖ್ಯಕ್ಕೂ ಯೋಗಕ್ಕೂ ವ್ಯತ್ಯಾಸ ಹೇಳ್ತಾರೆ. ಸಾಂಖ್ಯ ಬೇರೆ ಅಲ್ಲ, ಯೋಗ ಬೇರೆ ಅಲ್ಲ ಅಂತ. ಮತ್ತೆ ಕಪಿಲ ರೂಪಿಯಾದ ಪರಮಾತ್ಮ ಹೇಳಿದ ಸಾಂಖ್ಯ ಯೋಗವನ್ನೇ ಇದು 18ನೇ ಅಧ್ಯಾಯದಲ್ಲಿ ಎಲ್ಲ ಶಾಸ್ತ್ರಗಳ ಸಾರ ಇದೆ, ಆದ್ದರಿಂದ ಮತ್ತೆ ಅದನ್ನು ಸಂಕ್ಷೇಪವಾಗಿ ಹೇಳ್ತಾರೆ. ಸಾಂಖ್ಯಯೋಗ ಅಂದ ತಕ್ಷಣ ಅಲ್ಲಿ ಇಬ್ಬರು ಕಪಿಲ ಹೇಳಿದ ಸಾಂಖ್ಯಯೋಗ. ಅದು ಕಪಿಲ ಅನ್ನೋದು ಭಗವಂತನ ಅವತಾರ, ದೇವಹೂತಿ ಕರ್ದಮ ಪ್ರಜಾಪತಿಗಳಿಂದ ಅವತಾರ ಮಾಡಿದ ಭಾಗವತ ಪ್ರತಿಪಾದ್ಯನಾದ ಕಪಿಲ ರೂಪಿ. ಇನ್ನೊಬ್ಬ ಕಪಿಲ ಇದ್ದಾನೆ, ಅವನ ಆಸುರಿ ಸಾಂಖ್ಯ ತತ್ವ ಇದೆ, ತಪ್ಪಾಗಿ ಉಪದೇಶ ಮಾಡಿರುವಂತಹ ಸಾಂಖ್ಯ ತತ್ವ ಇದೆ. ಈಗ ಹರಿವಂಶ ಅಂತ ಅಂದರೆ ವೇದವ್ಯಾಸರೇವರು ಹೇಳಿದ ಹರಿವಂಶ ಇದೆ, ಜೈನ ಮತದಲ್ಲಿ ಒಂದು ಹರಿವಂಶ ಅಂತ ಇದೆ, ಶಬ್ದ ಒಂದೇ ಇರುತ್ತೆ. ವೇದವ್ಯಾಸ, ಕಪಿಲ, ಕೃಷ್ಣ ಅನ್ನುವ ಹೆಸರಿನ ದೈತ್ಯರಿದ್ದಾರೆ. ಈ ಪುಂಡ್ರಿಕ ವಾಸುದೇವಂತರ, ಪೌಂಡ್ರಿಕ ವಾಸುದೇವ, ಶೃಗಾಲ ವಾಸುದೇವ, ಆ ಥರ ದೈತ್ಯ ಸ್ವಭಾವದ ವ್ಯಕ್ತಿಗಳಿದ್ದಾರೆ. ಅಂಥ ತಾಮಸ ಜೀವರಿಗೆ ಬೇಕಾದ ಶಾಸ್ತ್ರಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ವಿಚಾರ ಮಾಡಿ ಇವುಗಳನ್ನು ಓದಿ ಅಂತ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಕಪಿಲರೂಪಿಯಾದ ಪರಮಾತ್ಮ ಹೇಳಿದ ಸಾಂಖ್ಯ ತತ್ವವನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ. ಸಾಂಖ್ಯೇ ಕೃತಾಂತೆ, ಕೃತಾಂತ ಅಂದರೆ ಸಿದ್ಧಾಂತ ಅಂತ ಅರ್ಥ. ಸಾಂಖ್ಯ ಸಿದ್ಧಾಂತದಲ್ಲಿ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ ಅಂತ ಹೇಳಿ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ ಅಂತ ಪ್ರಧಾನವಾಗಿ ಒಂದು ವ್ಯಾಪಾರ ನಡಿಬೇಕಾದ್ರೆ ಪ್ರತಿಯೊಂದು ಮೂಮೆಂಟ್ಸಿಗೂ ಏನೆಲ್ಲ ಕಾರಣಗಳಿದೆ. ಒಂದು ದೇಹ ಬೇಕು, ಅಧಿಷ್ಠಾನ, ತಥಾಕರ್ತ, ದೇಹ ಇದ್ದರೆ ಸಾಕಾಗಲ್ಲ, ದೇಹದಲ್ಲಿ ಕೆಲಸ ಮಾಡುವ ಜೀವ ಇರಬೇಕು, ಅಧಿಷ್ಠಾನಂ ತಥಾಕರ್ತ. ಕರಣಂಚ ಪೃಥಗ್ವಿಧಂ, ಬೇರೆ ಬೇರೆ ರೀತಿಯಾದ ಇಂದ್ರಿಯಗಳಿರಬೇಕು, ಕಣ್ಣು ಕಿವಿ ಮೂಗು ಎಲ್ಲ ಸೇರಿಕೊಂಡಾಗ ಒಂದು ಕ್ರಿಯೆ, ಒಂದು ಆ್ಯಕ್ಷನ್, ಒಂದು ಮೂಮೆಂಟ್ಸ್ ಬರುತ್ತೆ ಅದು. ಆಮೇಲೆ ವಿವಿಧಾಶ್ಚ ಪೃಥಕ್ ಚೇಷ್ಟ, ಅದಕ್ಕೆ ಬೇಕಾದ ಕರ್ಮಗಳು ಅಂದರೆ ಮಾನಸಿಕವಾದ ಕ್ರಿಯೆಗಳು, ದೈಹಿಕವಾದ ಕ್ರಿಯೆಗಳು ಇವೆಲ್ಲವೂ ಕೂಡ ಉಂಟಾಗಬೇಕು. ಆಮೇಲೆ ಅದಕ್ಕೆ ದೈವ ಸಹಕಾರಿಯಾಗಿರಬೇಕು. ಅಲ್ಲಿ ಹೂವಿದೆ ತಗೊಳ್ಬೇಕು ಅಂದರೆ ಕೈಯೇ ಹೇಳಲಿಲ್ಲ ಅಂದರೆ ಏನು ಮಾಡ್ತೀರಿ? ಕಾಲಿಡ್ಬೇಕು, ಕಾಲೇ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಜುಮ್ ಹಿಡಿದಿದೆ, ಅದಕ್ಕೆ ದೈವದ ಸಹಕಾರ ಬೇಕು. ಇಷ್ಟೆಲ್ಲ ಇದ್ದು ಶರೀರ ವಾಂಗ್ಮನೋಭಿರಿಯತ್ ಕರ್ಮ ಪ್ರಾರಭತೇಂದ್ರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸೇಹಿತವ. ಮಾತು ಮನಸ್ಸು ಕೃತಿಗಳಿಂದ ನಡೆಯುವ ಎಲ್ಲ ಕರ್ಮಗಳಿಗೂ ಈ 5 ಅಂಶ ಇರಲೇಬೇಕು. ನ್ಯಾಯಂ ವಾ ವಿಪರೀತಂ ವಾ, ಅದು ದೇವರ ಕರ್ಮ ಇರ್ಬೋದು, ಅನ್ಯಾಯದ ಹೆಂಡ ಕುಡಿಯುವ ಕೆಲಸನೂ ಇರ್ಬೋದು. ಎಲ್ಲದಕ್ಕೂ ಇಷ್ಟು ವ್ಯವಸ್ಥೆ ಇಲ್ಲದೆ ಅಧಿಷ್ಠಾನ, ಕರ್ತ, ಕರ್ಣ, ವಿವಿಧ ಚೇಷ್ಟ, ದೈವ, ಇಷ್ಟು ಅಂಶಗಳಿಲ್ಲದೆ ಇದೊಂದು ಸಂಖ್ಯೆ. ಇದು ಇಲ್ಲದೆ ಯಾವ ಕೆಟ್ಟ ಕೆಲಸನೂ ಮಾಡಲಿಕ್ಕಾಗಲ್ಲ, ಯಾವ ಒಳ್ಳೆಯ ಕೆಲಸನೂ ಮಾಡಲಿಕ್ಕಾಗಲ್ಲ. ಈ ಥರ ಇದ್ದಾಗ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ. ಇಷ್ಟೆಲ್ಲ ಇದ್ದಾಗ ಕೆಲವರು ಇದು ಮಾಡಿದ್ಯಾರು ಮೊದಲು ಬಾಯಿ ತೆಗೆದು ಹೇಳ್ತಾರೆ, ಯಾರು ಮಾಡಿದ್ದೋ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಿರುತ್ತೆ ನಿಮಗೆ, ಇಷ್ಟು ಸುಂದರವಾದ ರಂಗೋಲಿಯನ್ನು ಹಾಕಿದವರು ಯಾರು 5 ಜನ ಇದ್ದಾರಲ್ಲಿ, ಯಾರು ನಂಗೆ ಗೊತ್ತಿಲ್ಲ ಅಂಥೇಳಿ. ಅಷ್ಟರಲ್ಲಿ ಅಲ್ಲೇ ಇದ್ದವರು ಹಾಕಿದವರು ಹೇಳ್ತಾರೆ, ಹೇ ನಾನು ಮಾಡಿದ್ದು ಅಂತ. ಅಷ್ಟು ಅವಸರ, ನಾನು ಅಲ್ಲ ಅಂದ್ಬಿಟ್ರೆ ಅವ್ರಿಗೆ ಕೋಪ, ಅವ್ರ ಹೆಸರು ಹೇಳಿಲ್ಲ ಅಂದರೆ ಕೋಪ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಲ್ಲಯ್ಯ, ನಿನಗೆ ಶರೀರ ಕೊಟ್ಟವನೊಬ್ಬ ಇದ್ದಾನೆ, ನಿನ್ನ ಅಲ್ಲಿ ಆತ್ಮನನ್ನು ಇಟ್ಟವನಿದ್ದಾನೆ, ಆಮೇಲೆ ಇಂದ್ರಿಯಗಳನ್ನು ಕೊಟ್ಟವನಿದ್ದಾನೆ, ಅದರಲ್ಲಿ ವ್ಯಾಪಾರಗಳನ್ನು ಮಾಡಿಸುವ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಆಮೇಲೆ ಅದಕ್ಕೆ ಸಹಕಾರ ಮಾಡುವ ದೈವ ಅದೃಷ್ಟ ಇದೆ, ಭಗವಂತ ಇದ್ದಾನೆ. ಇಷ್ಟೆಲ್ಲ ಸಪೋರ್ಟ್ ಇದ್ದಾಗ ಎಲ್ಲರ ಸಹಕಾರದಿಂದ ಮಾಡಿದ್ದಾನೆ. ನೀನು ಏನು ಹೇಳಬೇಕು?
ನಾವು ಮಾಡಿದ್ದು ಅಂತ ಹೇಳಿದ್ರೆ ಪರವಾಗಿಲ್ಲ, ನಾನು ಮಾಡಿದ್ದು ಅಂತ ಹೇಳಬಾರದು. ನಾವು ಅಂದರೆ ಒಂದು ಟೀಮ್, ನಾವೆಲ್ಲ ಸೇರಿ ಭಗವಂತನ ಪ್ರೇರಿತರಾಗಿ ನಾವು ಮಾಡಿದ್ದೇವೆ ಸರಿ. ಎಲ್ಲದಕ್ಕೂ ನಾನು ಮಾಡಿದ್ದೇನೆ ಅಂದರೆ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾಗಲೂ ಆ ತಲೆ ಕೆಟ್ಟವನು ಮಾತ್ರ ಹೀಗೆ ಹೇಳ್ತಾನೆ, ನಸ ಪಶ್ಯತಿ ದುರ್ಮತಿ, ಅವನು ತಲೆ ಹಾಳಾದವನು, ತಲೆಗಡುಕ ಅವನೇನು ಪ್ರಯೋಜನ ಇಲ್ಲ ಅಂತ ಬೈತಾನೆ. ಆದ್ದರಿಂದ ಹಿಂದೆಲ್ಲ ಹೇಳ್ಕೊಂಡು ಬಂದಿದ್ದ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಹಂಕಾರ ತ್ಯಾಗ ಮಾಡಬೇಕು ಅನ್ನಲಿಕ್ಕೆಲ್ಲ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೇವೆ. ಯಸ್ಯ ನಾಹಂಕೃತೋ ಭಾವ ಬುದ್ಧಿರಿ ಯಸ್ಯ ನಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನನಿಬದ್ಧತೆ ಅಂತ. ಯಾರಿಗೆ ಕರ್ಮಗಳನ್ನು ಮಾಡಬೇಕಾದ್ರೆ ಈಶಪ್ರೇರಿತವಾಗಿ ನಾನು ಮಾಡ್ತಾ ಇದ್ದೇನೆ, ಸ್ವತಂತ್ರವಾಗಿ ಮಾಡುವ ಸಾಮರ್ಥ್ಯ ನನಗಿಲ್ಲ, ನನಗೆ ಈ ಕರ್ಮದ ಫಲದಲ್ಲಿ ರಾಗವೂ ಇಲ್ಲ ದ್ವೇಷವೂ ಇಲ್ಲ ಅಂತ ಹೇಳಿ ಜಗತ್ತನ್ನೇ ಕೊಂದರೂ ನಿನಗೆ ಪಾಪ ಬರಲ್ಲ. ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈಗ ಕ್ಷತ್ರಿಯ ಬ್ರಾಹ್ಮಣನಾದವನು ಕೊಂದ್ರು ಅನ್ನೋ ಶಬ್ದ ಬೇಕಾಗಿಲ್ಲ. ಯಾವುದೇ ಕರ್ಮಗಳಿರಲಿ ಅದರಲ್ಲಿ ಅಹಂಕಾರ ಅಂಟಿರಬಾರದು, ಮತ್ತು ಅವನಿಗೆ ರಾಗದ್ವೇಷಗಳು ಅಂಟ್ಕೊಳ್ಬಾರ್ದು. ಹಗೆತನದಿಂದ ನೀನು ಹೊಡೆದ್ರೆ, ಈಗ ದುರ್ಯೋಧನನನ್ನು ಭೀಮಸೇನ ಹೊಡೆದ, ಕರ್ಣನನ್ನು ಅರ್ಜುನ ಹೊಡೆದ. ಕರ್ಣನನ್ನು ಹೊಡಿಬೇಕಾದ್ರೆ ಅರ್ಜುನನಿಗೆ ಸ್ವಲ್ಪ ಹಗೆತನ ಇತ್ತು, ಅವನು ಸ್ಪರ್ಧಿ, ಅವನಿಗೆ ಯಾವಾಗಲೂ ಕರ್ಣನಿಗೂ ಅರ್ಜುನನಿಗೂ ಜಿದ್ದಿ. ಆದರೆ ಭೀಮಸೇನ ದುರ್ಯೋಧನನ ಕೊಲ್ಲಬೇಕಾದ್ರೆ ಕೃಷ್ಣನನ್ನು ಕಟ್ತೀನಿ ಅಂತ ಅವತ್ತು ಆಲೋಚನೆ ಮಾಡಿದ್ದೀಯಲ್ಲ, ಕೃಷ್ಣನನ್ನು ಬಂಧನ ಮಾಡಬೇಕು ಅಂತ ಇದೇ ತಲೆಯಲ್ಲಿ ಆಲೋಚನೆ ಮಾಡಿದ್ದೀಯಲ್ವಾ, ಅದನ್ನು ಕುಟ್ಟಿ ಪುಡಿ ಮಾಡ್ತೀನಿ ಅಂತಾನೆ. ನನ್ನ ಹೆಂಡತಿಯ ಬಟ್ಟೆ ಎಳೆದಿದ್ದೀಯಲ್ಲ ಅಂತ ಆ ಶಬ್ದ ಹೇಳಲ್ಲ ಅವನು. ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಆಲೋಚನೆ ಮಾಡಿದೆಯಲ್ಲ, ಅಂದರೆ ಯಾವ ನಮ್ಮ ಪರದೈವನಾದ ಭಗವಂತನಿಗೆ ಅಪಚಾರ ಮಾಡಿದೆಯಲ್ವಾ, ನಿನ್ನ ತಲೆ ಸೀಳಿ ಹಾಕ್ತೀನಿ. ತಂದೇನೂ ಇಲ್ಲ ಅಲ್ಲಿ, ತನಗಿರೋದು ಭಗವನ್ ನಿಷ್ಠೆ ಮಾತ್ರ, ಅಲ್ಲಿ ರಾಗದ್ವೇಷಗಳ ವ್ಯವಸ್ಥೆ ಇಲ್ಲ. ಕೆಲವೊಮ್ಮೆ ಅರ್ಜುನನಿಗೆ ಕರ್ಣನನ್ನು ನೋಡಿದಾಗಲೆಲ್ಲ ಇವನನ್ನು ಹೊಡಿಬೇಕು ಅಂತ ಟಾರ್ಗೆಟ್. ಆ ಥರ ಹೊಡೆದಾಗ ಟಾರ್ಗೆಟ್ ಮಾಡ್ಕೊಂಡು ಹೊಡೆದ್ರೆ ಸಿಕ್ಕಾಪಟ್ಟೆ ಪಾಪ ಬರುತ್ತೆ. ಇವತ್ತೆಲ್ಲರಿಗೂ ಬಂದೀಖಾನೆಯಲ್ಲಿರೋರೆಲ್ಲ ಟಾರ್ಗೆಟ್ ಮಾಡಿದವರೆ, ಅವ್ರಿಗೆ ಪಾಪ ಇದೆ. ಆದರೆ ನೀವು ನಿರ್ಲಿಪ್ತವಾಗಿ ರಾಗದ್ವೇಷಗಳೇ ಇಲ್ಲದೆ ಹೊಡೆದ್ರೆ ನಿಮಗೇನು ಪಾಪ ಲೇಪ ಆಗಲ್ಲ. ದೇಶಕ್ಕಾಗಿ ಯೋಧ ಹೊಡಿತಾನೆ, ಅಲ್ಲಿ ರಾಗದ್ವೇಷ ಇಲ್ಲ. ಸರಿಯಾಗಿ ಹೇಳಿದ್ರಿ. ದೇಶ ಕಾಯುವ ಸೈನಿಕ ಎಷ್ಟು ಜನನೂ ಹೊಡಿಬೋದು. ಅವನು ಎಷ್ಟು ಪಾಪಿಗಳನ್ನು ಹೊಡೆದ್ರೂ ಅವನಿಗೆ ಪುಣ್ಯದ ಮೊತ್ತವೇ ಇದೆ. ಅದಕ್ಕೆ ಜಗತ್ತನ್ನೇ ಕೊಂದರೂ ನಿನಗೆ ಪಾಪ ಬರಲ್ಲ ಅಂತಾನೆ ದೇವರು. ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನನಿಬದ್ಧತೆ. ಅದಕ್ಕೆ ಒಂದು ಅಹಂಕಾರವನ್ನು ಬಿಡು, ಮಮಕಾರವನ್ನು ಬಿಡು, ಯುದ್ಧ ಮಾಡು, ದೇವರ ಪೂಜೆ ಆಗುತ್ತೆ ಅಂತ. ಬಹಳ ಇದು ಬರೀ ಒಂದು ಅವನಿಗೆ ಹೇಳಿದ್ದಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಂತೆ. ಅಂದರೆ ಎಲ್ಲವೂ ಈಶಾಧೀನ, ನನ್ನಲ್ಲಿ ಸ್ವಾತಂತ್ರ್ಯ ಇಲ್ಲ, ಭಗವಂತನಿಂದ ಪ್ರೇರಿತನಾಗಿ ನಾನು ಮಾಡ್ತಾ ಇದ್ದೇನೆ ಅಂತ. ಮತ್ತು ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರ್ಣಂ ಕರ್ಮಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ ಅಂತ. ಕರ್ಮಕ್ಕೆ ಪ್ರೇರಣೆ ಕೊಡುವ ಜ್ಞಾನ, ಜ್ಞೇಯ, ಆಮೇಲೆ ಪರಿಜ್ಞಾತ ಅಂದರೆ ವಿಧಿಜ್ಞಾನ, ಇಚ್ಛಾ ಪ್ರಯತ್ನ, ಆಮೇಲೆ ಸರ್ವಜ್ಞನಾದ ಪರಮಾತ್ಮ ಅಂತ ಅದೊಂದು 3 ವಿಭಾಗ. ಕರ್ಣ, ಕರ್ಮ, ಕರ್ತ ಅಂತ ಅದೊಂದು 3 ವಿಭಾಗ. ಈ ರೀತಿಯಾಗಿ ಕರ್ಮಗಳ ಪ್ರವೃತ್ತಿ ಆಗುತ್ತೆ ಅಂತ ಅದರ ವಿವರಣೆ ಸಾಕಷ್ಟಿದೆ. ನಮ್ಮ ಸಮಯಕ್ಕನುಗುಣವಾಗಿ ನಾನು ಅದನ್ನು ವಿವರಿಸಿದ್ದೇನೆ ಅಷ್ಟೇ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ರಿ, ಹೇಗೆ ಅನ್ನಿಸ್ತು ನಿಮಗೆ? ಏನು ಇಷ್ಟ ಆಯಿತು? ಇದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ನಾಳೆ ಭೇಟಿಯಾಗೋಣ. ಹರಿ ಓಂ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.